ಪ್ರಿಯ ವಿದ್ಯಾರ್ಥಿ ಮಿತ್ರರೇ, BA 4ನೇ ಸೆಮಿಸ್ಟರ್ನ ಐಚ್ಛಿಕ ಕನ್ನಡದ ವಿದ್ಯಾರ್ಥಿಗಳಿಗಾಗಿ ಈ ಒಂದು ವಿಶೇಷ ವಿಡಿಯೋವನ್ನು ಈಗ ನಾನು ಮಾಡ್ತಾ ಇದ್ದೇನೆ. ಇದು 53ನೇ ಸೆಷನ್ ಆಗಿದೆ. ಇದರಲ್ಲಿ ಲಘು ಗುರುವಿನ ನಿಯಮಗಳು ಸುಮಾರು ವಿದ್ಯಾರ್ಥಿಗಳಿಗೆ ತಲೆನೋವಾಗಿರ್ತಕ್ಕಂತಹ ಒಂದು ವಿಷಯ ಇದು. ಹೇಗೆ ಪ್ರಸ್ತಾರ ಹಾಕಬೇಕು, ಲಘುಗುರು ಹೇಗೆ ಹಾಕಬೇಕು, ಅಕ್ಷರಗಳನ್ನು ಹೇಗೆ ಗುರುತಿಸಬೇಕು, ಸುಮಾರು ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದುಕೊಂಡು ಬೇರೆ ಬೇರೆ ಹಂತಗಳಲ್ಲಿ ಇದನ್ನು ನಾವು ಓದ್ಕೊಂಡು ಬಂದಿದ್ದೀವಿ. ಇಷ್ಟಾದರೂ ಕೂಡ ಎಷ್ಟೋ ಬಾರಿ ವಿದ್ಯಾರ್ಥಿಗಳಿಗೆ ಇದ್ರ ಬಗ್ಗೆ ಕನ್ಫ್ಯೂಷನ್ ಇರ್ತದೆ. ಹಾಗೆಯೇ ಎಷ್ಟೋ ನಮ್ಮ ಬಂಧುಗಳಿಗೂ ಕೂಡ, ಸಹೋದ್ಯೋಗಿ ಬಂಧುಗಳಿಗೂ ಕೂಡ ಕನ್ಫ್ಯೂಷನ್ ಇರೋದನ್ನು ನಾವು ನೋಡ್ತೀವಿ. ಎಲ್ಲ ಪ್ರಾಥಮಿಕ ಬೇರೆ ಬೇರೆ ಹಂತದಲ್ಲಿ ಕನ್ಫ್ಯೂಷನ್ ಇರ್ತಕ್ಕಂಥದ್ದನ್ನು ನೋಡ್ತೀವಿ. ಹಾಗಾಗಿ ಇದನ್ನು ಸ್ವಲ್ಪ ಸರಿಯಾಗಿ ಗ್ರಹಿಸ್ಕೊಳ್ಬೇಕು ನಾವೆಲ್ಲ. ನಾನು ಪ್ರೊಫೆಸರ್ ಮಲ್ಲಪ್ಪ ಟಿ ಹೊಸೂರ್, ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಕೆರೂರು. ಈಗ ನೋಡೋಣ ನಾವು ಲಘು ಗುರುವಿನ ನಿಯಮಗಳು ಏನು ಅಂತ. ಒಂಚೂರು ನಾನು ಡಿಟೇಲ್ ಆಗಿಯೇ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಈ ಶ್ರುತಬೋಧ ಅಂತೇಳಿ ಸಂಸ್ಕೃತ ಛಂದೋ ಗ್ರಂಥ ಇದು. ಸಾಮಾನ್ಯವಾಗಿ ಛಂದಸ್ಸಿರಲಿ, ಅಲಂಕಾರ ಇರಲಿ, ಭಾರತೀಯ ಕಾವ್ಯಮೀಮಾಂಸೆ ಇರಲಿ, ಇವೆಲ್ಲ ನಾವು ಸಂಸ್ಕೃತ ಮೂಲದಿಂದ ಕನ್ನಡಕ್ಕೆ ತೆಗೆದುಕೊಂಡಿದ್ದನ್ನು ನೋಡ್ತೀವಿ. ದ್ರಾವಿಡ ಭಾಷೆಗಳಲ್ಲಿ ಸುಮಾರು ಭಾಷೆಗಳು. ಅದಕ್ಕಾಗಿ ಲಘು ಗುರುವಿನ ನಿಯಮಗಳ ಕುರಿತಾಗಿ ಬೇರೆ ಬೇರೆ ಛಂದೋ ಗ್ರಂಥಗಳು ಏನು ಹೇಳಿದವು ಅಂತನ್ನು ತಿಳ್ಕೊಂಡು ಆನಂತರ ನೋಡೋಣ ನಾವು ಮುಂದೆ ಏನಾಗುತ್ತೆ ಅಂತ. ಶ್ರುತಬೋಧ ಅನ್ನೋದು ಒಂದು ಸಂಸ್ಕೃತ ಛಂದೋ ಗ್ರಂಥ. ಅದರಲ್ಲಿ ಸಂಸ್ಕೃತದ ಒಂದು ಶ್ಲೋಕವನ್ನು ಹೇಳಿದ್ದಾರೆ. ಅದು ಹೇಗಿದೆ ಅಂದರೆ, ಏಕಮಾತ್ರೋ ಭವೇದ್ರಸ್ವೋ, ನೋಡ್ರಿ, ಋಸ್ವ ಏಕಮಾತೃಕವಾದಂಥದ್ದು, ಒಂದು ಮಾತ್ರೆಯನ್ನು ಒಳಗೊಂಡಿರ್ತಕ್ಕಂಥದ್ದು ಋಸ್ವ. ದ್ವಿಮಾತ್ರೋ ದೀರ್ಘ, ಎರಡು ಮಾತ್ರೆಗಳನ್ನು ಒಳಗೊಂಡಿರ್ತಕ್ಕಂಥದ್ದು ದೀರ್ಘ ಮುಚ್ಯತೆ. ತ್ರಿಮಾತ್ರಸ್ತು ಪ್ಲುತೋ, ಮೂರು ಮಾತ್ರೆಗಳನ್ನು ಒಳಗೊಂಡಿದ್ದು ಪ್ಲುತಾಕ್ಷರ. ಜ್ಞೇಯೋ ವ್ಯಂಜನಂ ಚ ಅರ್ಧಮಾತ್ರಕಂ ಅಂತ ಬಳಸ್ಕೊಂಡು, ಅಂದರೆ ವ್ಯಂಜನವು ಅರ್ಧಮಾತ್ರಕವಾಗುತ್ತದೆ. ಸರಳವಾಗಿ ಹೇಳಬೇಕು ಅಂದರೆ ಋಸ್ವ, ದೀರ್ಘ, ಪ್ಲುತ ಅನ್ನುವಂಥವುಗಳು ಏಕ, ದ್ವಿ, ತ್ರಿಮಾತ್ರಕಗಳಾಗಿವೆ. ಋಸ್ವವನ್ನು ಏಕಮಾತ್ರಕ ಅಂತೇಳಿ, ಒಂದು ಮಾತ್ರೆ ಅಂತೇಳಿ, ದೀರ್ಘವನ್ನು ಎರಡು ಮಾತ್ರೆ ಅಂತೇಳಿ, ಪ್ಲುತವನ್ನು ಮೂರು ಮಾತ್ರೆ ಅಂತೇಳಿ, ವ್ಯಂಜನವನ್ನು ಅರ್ಧ ಮಾತ್ರೆ ಅಂತೇಳಿ ಕರಿಬೇಕು ಅಂತೇಳಿ ಶ್ರುತಬೋಧ ಅನ್ನುವಂತಹ ಸಂಸ್ಕೃತ ಗ್ರಂಥದಲ್ಲಿ ಉಲ್ಲೇಖ ಆಗಿದೆ. ಎರಡನೇ ನಾಗವರ್ಮ ತನ್ನ ಕಾವ್ಯಾವಲೋಕನದ ಶಬ್ದ ಸ್ಮೃತಿ ಎನ್ನುವಂತಹ ಭಾಗದೊಳಗೆ, ಕನ್ನಡ ವ್ಯಾಕರಣದೊಳಗೆ ಒಂದಿಷ್ಟು ನಿಯಮಗಳನ್ನು ಹೇಳಿದ್ದಾನೆ. ಅದು ಏನಿದೆ ಅಂದ್ರೆ, ಸ್ವರದೊಳಗಂ ಏಕಮಾತ್ರ ನಿರತಂ ಋಸ್ವಂ. ನೋಡ್ರಿ, ಸ್ವರದೊಳಗೆ ಏಕಮಾತ್ರಕವಾಗಿರ್ತಕ್ಕಂಥದ್ದು ಋಸ್ವ. ದ್ವಿಮಾತ್ರಮಂಥದ್ದು ದೀರ್ಘಂ, ದ್ವಿಮಾತ್ರೆಯನ್ನು ಒಳಗೊಂಡಿರ್ತಕ್ಕಂಥದ್ದು ದೀರ್ಘ. ಪರಿವಿಡಿಯಂ ಮಾತ್ರಾತ್ರಯ ಪರಿಗತಮಪ್ಪುದೇವಲಂ ಪ್ಲುತಂ ತಾನಕ್ಕುಂ, ಅಂದರೆ ಮೂರು ಮಾತ್ರೆಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಪ್ಲುತ ಎಂದು ಕರೆಸಿಕೊಳ್ಳುತ್ತದೆ. ಸ್ವರ ಏಕಮಾತ್ರಕವಾಗಿದ್ದರೆ, ಋಸ್ವವಾಗಿದ್ದರೆ ಏಕಮಾತ್ರ, ದೀರ್ಘವಾಗಿದ್ದರೆ ದ್ವಿಮಾತ್ರೆ, ಮತ್ತು ಮೂರು ಮಾತ್ರೆಗಳನ್ನು ಒಳಗೊಂಡಿದ್ದರೆ ಪ್ಲುತವಾಗುತ್ತದೆ ಅಂತ ತಿಳ್ಕೊಂಡು ನಾಗವರ್ಮ ತನ್ನ ಶಬ್ದ ಸ್ಮೃತಿ ಭಾಗದಲ್ಲಿ ಹೇಳಿದ. ಇನ್ನು ಒಂದು ಕಾವ್ಯಾವಲೋಕನದಲ್ಲೂ ಕೂಡ, ಕರ್ನಾಟಕ ಭಾಷಾಭೂಷಣದಲ್ಲೂ ಕೂಡ ಹೀಗೆ ಹೇಳಿದ್ದಾನೆ. ಏಕ, ದ್ವಿ, ತ್ರಿಮಾತ್ರಾಸ್ತ ಋಸ್ವ ದೀರ್ಘ ಪ್ಲುತಾಹ. ಭಾಳ ಸಿಂಪಲ್ ಸೆಂಟೆನ್ಸ್. 1, 2, 3 ಮಾತ್ರೆಗಳನ್ನು ಒಳಗೊಂಡಿರ್ತಕ್ಕಂಥವುಗಳು ಋಸ್ವ, ದೀರ್ಘ, ಪ್ಲುತಗಳಾಗುತ್ತವೆ. ಕೇಶಿರಾಜ ತನ್ನ ಶಬ್ದಣ್ಮಿ ದರ್ಪಣದಲ್ಲಿ ಹೇಳ್ತಾನೆ, ಋಸ್ವಂ ಅದು ಏಕಮಾತ್ರಕಂ, ದೀರ್ಘಂ ಉಭಯ ಮಾತ್ರಕಂ, ತ್ರಿಮಾತ್ರಕಂ ಪ್ಲುತಮಕ್ಕುಂ. ಎಷ್ಟು ಸಿಂಪಲ್ ಐತೆ ನೋಡ್ರಿ. ಋಸ್ವ ಏಕಮಾತ್ರಕ, ದೀರ್ಘ ಉಭಯ ಮಾತ್ರಕ, ಉಭಯ ಅಂದರೆ ಎರಡು, ತ್ರಿಮಾತ್ರಕಂ ಪ್ಲುತಮಕ್ಕುಂ. ಹೀಗೆ ಕೇಶಿರಾಜ ಶಬ್ದಮಣಿ ದರ್ಪಣದಲ್ಲಿ ಹೇಳಿದ. ಇನ್ನು ಭಟ್ಟಾಕಳಂಕ ಬರ್ತಾನೆ. ಈತ ಕರ್ನಾಟಕ ಶಬ್ದಾನುಶಾಸನ, ಕರ್ನಾಟಕ ಅಂದರೆ ಕನ್ನಡ ವ್ಯಾಕರಣವನ್ನು ಸಂಸ್ಕೃತದಲ್ಲಿ ಬರೆದು ಪ್ರಸಿದ್ಧವಾಗಿರತಕ್ಕಂತಹ ವೈಯಾಕರಣ. ಈತ ಹೇಳ್ತಾನೆ, ಭಟ್ಟಾಕಳಂಕ ಕರ್ನಾಟಕ ಶಬ್ದಾನುಶಾಸನ ಅನ್ನೋದು ಇದನ್ನ ಕೃತಿ ಹೆಸರು.
ಇದರಲ್ಲಿ ಹೇಳ್ತಾನೆ ಏಕ ದ್ವಿ ತ್ರಿ ಮಾತ್ರ ಋಸ್ವ ದೀರ್ಘ ಪ್ಲುತಾಹ. ಅಲ್ಲಿ ಆ ವಾಕ್ಯನೂ ಕೂಡ ಈ ವಾಕ್ಯನೂ ಕೂಡ ಎರಡು ಒಂದೇನೆ ಎಂಬುದು ಮೇಲಿನ ಸೂತ್ರ ಮತ್ತು ಸೂತ್ರ ಭಾಗಗಳ ಆಶಯವನ್ನೇ ಒಳಗೊಂಡಿದೆ ಅಂತ. ಹೀಗೆ ಬೇರೆ ಬೇರೆ ಛಂದಶಾಸ್ತ್ರಜ್ಞರು ತಮ್ಮ ವ್ಯಾಖ್ಯೆಗಳಲ್ಲಿ ಹೇಳಿರುವ ವಿಷಯ ಸಾರ ಒಂದೇ. ಒಂದು ಋಸ್ವ ಒಂದು ಮಾತ್ರೆ, ದೀರ್ಘ ಎರಡು ಮಾತ್ರೆ, ಪ್ಲುತ ಮೂರು ಮಾತ್ರೆ ಅಂಥೇಳಿ ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಭಾಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂತಹ ಇನ್ನೊಂದು ಅಂಶ ಇಲ್ಲಿ ಬರ್ತದೆ. ಪ್ರಾಣಿಗಳ ಧ್ವನಿಯ ಮೂಲಕ ಋಸ್ವ ಅಂದರೆ ಋಸ್ವ ದೀರ್ಘ ಪ್ಲುತಗಳನ್ನು ಹೇಗೆ ತಿಳ್ಕೊಳ್ಬೇಕು ಅಂತೇಳಿ ಹೇಳಿದ್ದನ್ನು ಕೂಡ ನಾವು ನೋಡ್ತೀವಿ. ಅರ್ಧ ಮಾತ್ರೆಯಿಂದ ತ್ರಿಮಾತ್ರೆಗಳವರೆಗೆ ಉಚ್ಚರಿತವಾಗುವಂಥ ಅಕ್ಷರಗಳನ್ನು, ಅವುಗಳ ಕಾಲಮಾನವನ್ನು ಪ್ರಾಣಿಗಳ ಧ್ವನಿಗಳ ಮೂಲಕವಾಗಿ ಸೂಚಿಸಿರುವ ಈ ಕೆಳಗಿನ ಶ್ಲೋಕವನ್ನು ನಾವು ಅರ್ಥೈಸಿಕೊಳ್ಳಬೇಕು. ಗುಬ್ಬಿಯ ಉಲಿಹ ಏಕಮಾತ್ರಕ. ಗುಬ್ಬಿ ಕೂಗ್ತಿರ್ತಾವೆ ಚಿವ್ ಚಿವ್ ಚಿವ್. ಒಂದ್ಸಲ ಚಿವ್ ಅಂತಂದ್ರೆ ಏಕಮಾತ್ರಕ. ಗುಬ್ಬಿಯ ಕೂಗೇನು ಬರ್ತದೆ ಅದಕ್ಕೆ ಉಲಿಹ ಅಂತ ಕರೀತಾರೆ. ಗುಬ್ಬಿಯ ಉಲಿಹ ಏಕಮಾತ್ರಕ. ಕಾಗೆಯ ಕೂಗು ದ್ವಿಮಾತ್ರಕ. ಗುಬ್ಬಿಗೆ ಹೋಲಿಸಿದ್ರೆ ಗುಬ್ಬಿ ಚಿವ್ ಚಿವ್ ಅಂತದ, ಕಾಗೆ ಕಾ ಕಾ ಅಂತದ. ಗುಬ್ಬಿ ಒಂದ್ಸಲ ಚಿವ್ ಅನ್ನೋದಕ್ಕೆ ಎಷ್ಟು ಟೈಮ್ ತಗೊಂಡಿತ್ತೋ ಅದರ ಎರಡರಷ್ಟು ಟೈಮನ್ನು ಕಾಗೆ ತಗೊಳ್ತದೆ. ಹಾಗಾಗಿ ಕಾಗೆಯ ಕೂಗು ದ್ವಿಮಾತ್ರಕ ಆಗ್ತದೆ. ನವಿಲಿನ ಕೇಗು ತ್ರಿಮಾತ್ರಕ. ನವಿಲು ಕಾಗೆಗಿಂತ ಒಂಚೂರು ಉದ್ದನೆಯ ಧ್ವನಿಯನ್ನು ತೆಗಿತದ, ನವಿಲಿನ ಕೇಗು ಅಂತ ಕರೀತಾರೆ ಅದಕ್ಕೆ. ಹಾಗಾಗಿ ಗುಬ್ಬಿ ಕೂಗಿದ್ರ ಏಕಮಾತ್ರಕ, ಕಾಗೆ ಕೂಗಿದ್ರ ದ್ವಿಮಾತ್ರಕ, ನವಿಲು ಕೂಗಿತಂದ್ರೆ ತ್ರಿಮಾತ್ರಕ. ಮುಂಗುಸಿ ಕಿಚಿಗುಟ್ಟುವುದು ಚಿಕ್ 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 ಮಾಡ್ತದೆ, ಹಲ್ಲಿ ಮಾಡ್ದಂಗೆ ಅದು. ಹಾಗಾಗಿ ಮುಂಗುಸಿ ಕಿಚಿಗುಟ್ಟುವುದಕ್ಕೆ ಅರ್ಧ ಮಾತ್ರಕ ಅಂತ ಕರೀತಾರ. ಅಂದರೆ ಏಕಮಾತ್ರೆ, ದ್ವಿಮಾತ್ರೆ, ತ್ರಿಮಾತ್ರೆ. ಗುಬ್ಬಿ, ಕಾಗಿ, ನವಿಲು, ಕೊನೆಗೆ ಮುಂಗುಸಿ. ಈ ನಾಲ್ಕು ಪ್ರಾಣಿಗಳು ಪಕ್ಷಿಗಳನ್ನು ಬಳಸ್ಕೊಂಡು ಏನು ಮಾಡ್ಯಾರಂತಂದ್ರೆ ಗುಬ್ಬಿಯ ಉಲಿಹ ಏಕಮಾತ್ರಕ, ಕಾಗಿಯ ಕೂಗು ದ್ವಿಮಾತ್ರಕ, ನವಿಲಿನ ಕೇಗು ತ್ರಿಮಾತ್ರಕ, ಮುಂಗುಸಿ ಕಿಚಿಗುಟ್ಟುವುದಕ್ಕೆ ಅರ್ಧ ಮಾತ್ರಕವಾಗುತ್ತದೆ ಅನ್ನೋದು ಭಾಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಒಂದು ಸೂತ್ರವನ್ನು ಕೂಡ ಕೊಟ್ಟಿದ್ದಾರೆ. ಇನ್ನೂ ಒಂದು ಭಾಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಾಕ್ಯ ಅದೇನಂದ್ರೆ, ಮುಂಜಾನೆ ಅರುಣೋದಯದ ಕಾಲದಲ್ಲಿ ಆರೋಗ್ಯವಂತವಾಗಿರ್ತಕ್ಕಂಥ ಕೋಳಿ ಶುದ್ಧ ಕಂಠದಲ್ಲಿ 3 ಬಾರಿ ಕೂಗುತ್ತದೆ. ಕುಕ್ಕು ಕೂ, ಕೋಳಿ ಕುಕ್ಕು ಕೂ ಎಂದು ಕೂಗಿತು. ಅಂದ್ರೆ ಕೂ ಅನ್ನೋದು ಏಕಮಾತ್ರಕ, ಎರಡನೇ ಸಾರಿ ದ್ವಿಮಾತ್ರಕ, ಮೂರನೇ ಸಾರಿ ತ್ರಿಮಾತ್ರಕ. ಕೋಳಿ ಕುಕ್ಕು ಕೂ ಎಂದು ಕೂಗಿತು ಅಂತ ತಿಳ್ಕೊಂಡು ನಾವು ಆ ಒಂದು ಬೆಳಗ್ಗೆ ಕೋಳಿ ಕೂಗುವ ಶಬ್ದವನ್ನು ಕೇಳ್ಕೊಳ್ತೀವಿ. ಅದು ಏಕಕಾಲಕ್ಕೆ 3 ಮಾತ್ರೆಗಳನ್ನ ಹೊರಡಿಸ್ತದೆ. ಮೊದಲನೇ ಸಾರಿ ಏಕಮಾತ್ರಕ, ಎರಡನೇ ಸಾರಿ ದ್ವಿಮಾತ್ರಕ, ಮೂರನೇ ಸಾರಿ ತ್ರಿಮಾತ್ರಕ ಅಥವಾ ಪ್ಲುತ ಆಗುತ್ತದೆ ಅಂತ. ಹೀಗೆ ಪ್ರಾಣಿಗಳ ಧ್ವನಿಯ ಮೂಲಕವೂ ಕೂಡ ಋಸ್ವ, ದೀರ್ಘ ಮತ್ತು ಪ್ಲುತಗಳನ್ನು ಸೂಚಿಸುವುದನ್ನು ನಾವು ನೋಡಿದೆವು. ಹಾಗಿದ್ರೆ ಮಾತ್ರೆ ಅಂತ ಕರೀತಾರೆ. ಏಕಮಾತ್ರೆ, ದ್ವಿಮಾತ್ರೆ, ತ್ರಿಮಾತ್ರೆ ಅಂತೇಳಿ ಕರೀತಾರೆ. ಮಾತ್ರೆ ಅಂದರೆ ಏನದು? ಅದು ಹೇಗೆ ನಾವು ಅದನ್ನು ಲೆಕ್ಕ ಹಾಕಬೇಕು ಅದಕ್ಕೆ ಹೇಳ್ತಾರವರು, 2 ವ್ಯಂಜನಮನ್ ಉಚ್ಚರಿಸುವನಿತು ಕಾಲಂ ಮಾತ್ರೆ ಎಂಬುದು ಶಬ್ದಮಣಿ ದರ್ಪಣದಲ್ಲಿ ಹೇಳ್ಯಾರ. 2 ವ್ಯಂಜನಗಳನ್ನು ಏಕಕಾಲದಲ್ಲಿ ಉಚ್ಚರಿಸೋದು. ಕಳ್ತಲೆ ಅಂದ್ರೆ ಳ ಮತ್ತು ತ ಎರಡು ಕೂಡಿಸಿ ಉಚ್ಚಾರ್ತೇವೆ. ಕರ್ನಾಟಕ, ರ ಮತ್ತು ನ ನಡುವೆ ಅಕ್ಷರ ಏನು 2 ವ್ಯಂಜನಗಳನ್ನು ಏಕಕಾಲದಲ್ಲಿ ಉಚ್ಚಾರ ಮಾಡ್ತೀವಿ. 2 ವ್ಯಂಜನಗಳನ್ನು ಏಕಕಾಲದಲ್ಲಿ ಉಚ್ಚರಿಸುವಷ್ಟು ಕಾಲ ಏನಿರ್ತದೆ ಅದಕ್ಕೆ ಮಾತ್ರೆ ಅಂತ ಕರೀತಾರ ಅಂತೇಳಿ. ಇನ್ನು ಋಸ್ವ ಐತಿ, ಈ ಐತಿ, ಉ, ಎ, ಓ ಇವು ಏನಂದ್ರೆ 2 ವ್ಯಂಜನಗಳನ್ನು ಏಕಕಾಲದಲ್ಲಿ ಉಚ್ಚರಿಸುವಷ್ಟು ಕಾಲ ಮಾತ್ರ ಅದಕ್ಕೆ ತಗೊಳ್ತೀವಿ. ಅದು ಏಕಮಾತ್ರಕ ಆಗ್ತದೆ ನೋಡೋಣ. ಆದರೆ ಮಾತ್ರೆ ಅಂದರೆ ಏನು ಅನ್ನೋದಕ್ಕೆ ಶಬ್ದಮಣಿ ದರ್ಪಣದ ವಿವರಣೆ ಏನಿತ್ತು ಅಂತಂದರೆ, 2 ವ್ಯಂಜನಗಳನ್ನು ಏಕಕಾಲದಲ್ಲಿ ಉಚ್ಚರಿಸುವಷ್ಟು ಕಾಲಕ್ಕೆ ಮಾತ್ರೆ ಅಂತ ಕರೀತಾರ. ಇನ್ನು ಋಸ್ವ ಏಕಮಾತ್ರೆ ಅಂದ್ವಿ, ದೀರ್ಘ ದ್ವಿಮಾತ್ರೆ ಅಂದ್ವಿ, ಪ್ಲುತ ಅಂತೇಳಿ ಏನು ಪ್ಲುತ ಸ್ವರ ಅಂತ ಕರಿತೀವಿ. ಇದಕ್ಕೆ ಇನ್ನೊಂದು ಹೆಸರು ಪ್ಲುತಿ, ಪ್ಲವನ ಅಂತಲೂ ಕೂಡ ಕರೀತಾರೆ. ಈಗ ದೀರ್ಘ ಸ್ವರ ಇರಲಿ ಅಥವಾ ವ್ಯಂಜನಗಳಿಂದ ಕೂಡಿರ್ತಕ್ಕಂಥ ದೀರ್ಘ ಸ್ವರ ಇರಲಿ, ಅವು ಇನ್ನೂ ಒಂದು ಋಸ್ವದಷ್ಟು ಹೆಚ್ಚು ಸಮಯ ತೆಗೆದುಕೊಂಡು ಉಚ್ಚರಿಸಲ್ಪಡ್ತಾವೆ. ಅದಕ್ಕೆ ಕೋಳಿ ಕು ಕೂ ಕೂ ಎಂದು ಕೂಗಿತು. 2ನೇ ಸಾರಿ ಕೂ ಅಂದಾಗ ಬೇರೆ, 3ನೇ ಸಾರಿ ಕೂ ಅಂದಾಗ ಒಂದು ಹೆಚ್ಚಿನ
ಋಸ್ವ ಸ್ವರದಷ್ಟು ಸಮಯ ಅದು ತೆಗೆದುಕೊಳ್ತದೆ. ಹಾಗಾಗಿ ಅದಕ್ಕೆ ಪ್ಲುತ ಪ್ಲುತ ಅಂತೇಳಿ ಕರೀತಾರ. ಪ್ಲುತಾಕ್ಷರದ ಬೆಲೆ ತ್ರಿಮಾತ್ರಕ ಅಂತ ಹೇಳ್ತಾರ. ಆದರೆ ನಮ್ಮ ಛಂದಸ್ಸಿನ ಗ್ರಂಥಗಳಲ್ಲಿ ಅದು ಪ್ಲುತವಿದ್ದರೂ ಕೂಡ ಅದನ್ನು ನಾವು ದ್ವಿಮಾತ್ರಕದಂತೆಯೇ ನಾವು ಪರಿಗಣಿಸ್ತೀವಿ. ಅದು ತ್ರಿಮಾತ್ರಕ ಅನ್ನೋ ರೀತಿಯಲ್ಲಿ ಅದನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಅನ್ನೋದು ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಗೊತ್ತಿರಬೇಕಾಗ್ತದೆ. ಈಗ ನಾವು ನೋಡೋಣ ಲಘುವಿನ ನಿಯಮಗಳು. ಲಘು ಮತ್ತು ಗುರುಗಳನ್ನು ಹಾಕುವುದು ಹೇಗೆ, ಅದು ಆ ನಂತರ. ನಿಯಮ ಗೊತ್ತಿದ್ರೆ ನಾವು ಹಾಕ್ತೀವಿ. ಹಾಗಾಗಿ ಲಘುವಿನ ನಿಯಮ ಒಂದೇ, ಎಲ್ಲ ಋಸ್ವಾಕ್ಷರಗಳು ಲಘುಗಳಾಗುತ್ತವೆ. ಭಾಳ ಸಿಂಪಲ್, ಭಾಳ ಪರ್ಫೆಕ್ಟ್ ಆಗಿ ಇದು ಗೊತ್ತಿಟ್ಕೊಂಡ್ಬಿಡ್ಬೇಕು ನಾವು. ಎಲ್ಲ ಋಸ್ವಾಕ್ಷರಗಳು ಲಘು ಆಗುತ್ತವೆ. ಎಲ್ಲ ಋಸ್ವಾಕ್ಷರಗಳು ಅಂದ್ರೆ ಏನಪ್ಪ, ಅದಕ್ಕೆ ನಾನು ಋಸ್ವ ಸ್ವರ ಅಂತ ಹೇಳಲಿಲ್ಲ, ಋಸ್ವಾಕ್ಷರಗಳು, ಇದು ನೆನಪಿಟ್ಕೋಬೇಕು. ಋಸ್ವಾಕ್ಷರಗಳು ಅಂದ್ರೆ ಏನೇನು ಬಂದು ನೋಡ್ರಿ, ಅದ್ರಾಗ ಋಸ್ವ ಸ್ವರಗಳು ಬಂದು ಅ ಇ ಉ ರು ಎ ಓ. ಭಾಳ ಸಿಂಪಲ್. ಋಸ್ವ ಸ್ವರಗಳು ಬಂದವು. ಋಸ್ವ ಸ್ವರದಿಂದ ಕೂಡಿದ ವ್ಯಂಜನಗಳು ಬಂದವು. ಕ ಕಿ ಕು ಕೃ ಕೆ. ಮೊದಲು ಅ ಇ ಉ ಎ ಓ ಅವನ್ನ ನಾವು ಬರೆದಿದ್ದೀವಿ. ಅದು ಕದೊಳಗೆ ಕ ವ್ಯಂಜನಕ್ಕೆ ಸೇರಿದ್ರೆ ಕ ಆಯಿತು, ಕಿ ಆಯಿತು, ಕು ಆಯಿತು, ಕೃ ಆಯಿತು, ಕೆ ಆಯಿತು, ಕೋ ಆಯಿತು, ಹೀಗೆಲ್ಲ ಬರ್ತದೆ. ಇದು ಋಸ್ವ ಸ್ವರದಿಂದ ಕೂಡಿದ ವ್ಯಂಜನಗಳು. ಇನ್ನು ಋಸ್ವ ಸ್ವರದಿಂದ ಕೂಡಿದ ಸಜಾತಿ ವ್ಯಂಜನ ದ್ವಿತ್ವಗಳು ಬಂದು ನೋಡ್ರಿ, ಕ ಕ ಕ ಒತ್ತು ಬಂತು, ಕಿ 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 ಕು ಕು, ಇವೆಲ್ಲ ಸಜಾತಿ ವ್ಯಂಜನಗಳು ಬಂದು, ಸಜಾತಿ ವ್ಯಂಜನ ದ್ವಿತ್ವ ಬಂತು. ಇನ್ನು ಋಸ್ವ ಸ್ವರದಿಂದ ಕೂಡಿದ ವಿಜಾತಿ ವ್ಯಂಜನ ದ್ವಿತ್ವಗಳು ಕ್ರ ಪ್ರ ಪ್ರಿ ಪ್ರ ಕ್ಷ ಕ್ಷ್ಮ ಇವೆಲ್ಲ ಬಂದು ವಿಜಾತಿ ವ್ಯಂಜನಗಳು ಬಂದು. ಇವೆಲ್ಲವುಗಳಿಗೂ ಕೂಡ ಈ ಥರ ಬರುವಂಥ ಪ್ರತಿಯೊಂದು ಅಕ್ಷರದ ಮೇಲೇನೂ ಕೂಡ ನಾವೇನು ಹಾಕಬೇಕು, ಲಘು ಹಾಕಬೇಕು. ನೆನಪಿಟ್ಕೋರಿ, ಲಘು ಅಕ್ಷರ ಅಂದ್ರೆ ಎಲ್ಲ ಋಸ್ವಾಕ್ಷರಗಳು ಲಘು. ಇದು ಭಾಳ ಸರಿಯಾಗಿ ತಿಳ್ಕೋಬೇಕು. ಈಗ ನಾವು ಅದನ್ನು ಪ್ರಸ್ತಾರ ಹಾಕ್ತಾ ಹೋಗೋಣ, ಆವಾಗ ನಿಮಗೆ ಅರ್ಥ ಆಗ್ತದೆ ಏನು ಮಾಡಬೇಕು ಅಂತ. ಇಲ್ಲಿ ನಾವೀಗ ಲಘು ಗುರುಗಳನ್ನು ಹಾಕ್ತಾ ಇದ್ದೀವಿ. ಋಸ್ವಾಕ್ಷರಗಳು, ಋಸ್ವ ಸ್ವರಗಳು ಲಘುವಾಗುತ್ತವೆ ಅಂದರೆ ಏನು ಮಾಡಬೇಕು, ನಾವು ಪದ್ಯಗಳನ್ನು ನೋಡುವಾಗ ಈ ಅಕ್ಷರಗಳು ಎಲ್ಲೆಲ್ಲಿ ಕಾಣಿಸ್ತಾವೆ ಅದರ ಮೇಲೆ ನಾವು ಲಘುವನ್ನು ಹಾಕಬೇಕು. ಲಘುವಿನ ಚಿಹ್ನೆ ಈಗಾಗಲೇ ನಿಮಗೆ ಗೊತ್ತಿದೆ, ಅದನ್ನು ನಾವು ಈಗ ಹಾಕ್ತಾ ಇದ್ದೀವಿ. ನೋಡ್ರಿ, ಅ ಇದೆ, ಅದ್ರ ಮೇಲೆ ಗುರು ಹಾಕಿದ್ವಿ. ಮತ್ತೆ ಇದಕ್ಕೆ ಕಾಮ ಇದೆ, ಕಾಮ ಕೊಟ್ಬಿಡೋಣ. ಓಕೆ, ಈ ಬಂತು, ಲಘು ಹಾಕಿದ್ವಿ. ಊ ಬಂತು ಮತ್ತು ಋಸ್ವ ಸ್ವರ ಇದೆ, ಅದರ ಮೇಲೆ ಲಘು ಹಾಕಿದ್ವಿ. ಅದ ಮೇಲೂ ಕೂಡ ಲಘು ಹಾಕಿಬಿಡೋಣ. ಓಕೆ, ಆ ನಂತರ ರೂ ಬಂತು, ರೂದ ಮೇಲೂ ಕೂಡ ನಾವು ಲಘು ಹಾಕಬೇಕು. ಆ ನಂತರ ಎ ಬರ್ತದ, ಏದ ಮೇಲೆ ಲಘು ಹಾಕಿದ್ವಿ. ಓ ಬರ್ತದ, ಓದ ಮೇಲೆ ಲಘು ಹಾಕಿದ್ವಿ. ಪ್ರಸ್ತಾರ ಹಾಕುವುದಂದ್ರೆ ಏನಪ್ಪ ಹಾಗಿದ್ರೆ ಅಂತಂದ್ರೆ ನೋಡ್ರಿ, ಇಲ್ಲಿ ಇದನ್ನು ತೆಗೆದು ಬಿಡೋಣ. ಓಕೆ, ಇಲ್ಲಿ ನೋಡ್ರಿ, ಅ ಐತಿ, ಅ ಇದ್ದಾಗ ಅದ್ರ ಮೇಲೆ ನಾವು ಲಘು ಹಾಕಿದ್ದೀವಿ. ಈ ಇದ್ದಾಗ ಲಘು ಹಾಕಿದ್ದೀವಿ. ಊ ಇದ್ದಾಗ ಲಘು ಹಾಕಿದ್ವಿ. ರೂ ಇದ್ದಾಗ ಅದ್ರ ಮೇಲೆ ಲಘು ಹಾಕಿದ್ದೀವಿ. ಏದ ಮೇಲೆ ಲಘು ಮತ್ತು ಓದ ಮೇಲೂ ಕೂಡ ನಾವು ಲಘು ಹಾಕಿದ್ದೇವೆ. ಹೀಗೆ ಪ್ರಸ್ತಾರ ಹಾಕುವುದು ಅಂದ್ರೆ ನಾವೇನಿಲ್ಲಿ ಬಳಸ್ಕೊಳ್ತಾ ಇದ್ದೀವಿ ಅಕ್ಷರಗಳನ್ನು, ಅಕ್ಷರಗಳು ಯಾವ ನಿಯಮಕ್ಕೆ ಒಳಪಡ್ತವೆ ಅದರ ಮೇಲೆ ಅವುಗಳ ಮೇಲೆ ಲಘು ಹಾಕಬೇಕು, ಗುರು ಹಾಕಬೇಕು ಅನ್ನೋದನ್ನು ನಾವು ಗುರುತಿಸ್ಕೊಂಡು ಹಾಕಬೇಕಾಗ್ತದೆ. ಹಾಗಾಗಿ ನಿಯಮ ಏನು ಹೇಳ್ತದ, ಲಘುವಿನ ನಿಯಮ ಏನು ಹೇಳ್ತದ, ಎಲ್ಲ ಋಸ್ವಾಕ್ಷರಗಳು ಕೂಡ ಲಘು ಆಗುತ್ತವೆ ಅನ್ನೋದನ್ನು ಸೂಚಿಸ್ತದೆ. ಇನ್ನು ಹಾಗೆ ಎರಡನೇ ಸಾಲಿಗೆ ನಾವು ಹೋಗ್ತಾ ಇದ್ದೀವಿ. ಇಲ್ಲಿಗ ಋಸ್ವ ಸ್ವರದಿಂದ ಕೂಡಿದ ವ್ಯಂಜನಗಳು ಲಘುವಾಗುತ್ತವೆ. ನೋಡ್ರಿ, ಅ ಇ ಉ ರು ಎ ಓ ಇತ್ತು, ಅದ್ರ ಮೇಲೆ ಲಘು ಹಾಕಿದ್ವಿ. ಹಾಗಿದ್ರೆ ಈಗ ಇಲ್ಲಿ ಬರ್ತದೆ. ಇಲ್ಲಿ ನೋಡ್ರಿ, ಇಲ್ಲಿ ಹೋಗೋಣ. ಈಗ ಇಲ್ಲಿ ಏನಾಯಿತು, ಇದು ಋಸ್ವ ಸ್ವರ ಅಲ್ಲ, ಇದು ಋಸ್ವಾಕ್ಷರ. ಇದು ಅನು ಋಸ್ವಾಕ್ಷರನೇ, ಬಟ್ ಸ್ವರಗಳ ಲೆಕ್ಕದಲ್ಲಿ ಇಲ್ಲಿ ನೋಡಿದ್ದೀವಿ. ಈಗ ಕದಲ್ಲಿ ಕ ವ್ಯಂಜನ ಮತ್ತು ಅ ಎರಡೂ ಸೇರ್ಕೊಂಡವ, ಹಾಗಾಗಿ ಇದು ಕ ಆಗ್ಯದ. ಆದರೆ ಇದೇನಪ್ಪ ಅಂದ್ರೆ ಋಸ್ವಾಕ್ಷರ. ಇದು ದೀರ್ಘ ಆದ್ರೆ ಕಾ ಹಾಕಿತ್ತು, ಅದು ಬೇರೆ, ಅದು ಮುಂದೆ ಬಂದಾಗ ನೋಡೋಣ. ಬಟ್ ಕ ಅಂದರೆ ಕದೊಳಗೆ ಅ ಇರೋದ್ರಿಂದ ಇದು ಋಸ್ವಾಕ್ಷರ ಆಯಿತು. ಇದ್ರ ಮೇಲೆ ನಾವು ಲಘು ಹಾಕ್ತೀವಿ. ಆ ನಂತರ ಕಿ ಬರ್ತದ,
ಕದ ಮೇಲೆ ನಾವು ಲಘು ಹಾಕಿದ್ವಿ, ಆಮೇಲೆ ಕೀದ ಮೇಲೆ ಲಘು ಹಾಕಿದ್ವಿ, ಯಾಕಂದರೆ ಅದರಲ್ಲಿ ಇ ಇದೆ, ಸಣ್ಣ ಇ ಇದೆ. ಆ ನಂತರ ಕು ಚಿಕ್ಕದಾಗಿರ್ತಕ್ಕಂಥ ಹೂ ಇದೆ, ಹಾಗಾಗಿ ಇದ್ರ ಮೇಲೆ ಲಘು ಹಾಕಿದ್ವಿ. ಇದು ಒಂದು ಯಾವಾಗಲೂ ನೆನ್ಪಿಟ್ಕೋರಿ, ಈಗೇನು ಕದೊಳಗೆ ರು ಇದೆ, ಹಾಗಾಗಿ ಇದಕ್ಕೆ ಲಘು ಹಾಕಿದ್ವಿ. ಇದು ಒತ್ತಕ್ಷರ ಅಂತ ತಿಳಿಬೇಡ್ರಿ. ಛಂದಸ್ಸಿನ ಪರಿಭಾಷೆಯೊಳಗೆ ಒಂದು ವೇಳೆ ರೂಕಾರ ಒತ್ತಕ್ಷರ ಇದ್ದರೂ ಕೂಡ ಅದರ ಮೇಲೆ ನಾವು ಲಘುವನ್ನೇ ಹಾಕಬೇಕು, ಅದರಲ್ಲಿ ರೂಕಾರ ಇದ್ದರೆ. ಇದು ಮಾತ್ರ ಸುಮಾರು ವಿದ್ಯಾರ್ಥಿಗಳು ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ಹಾಗಾಗಿ ನೆನಪಿಟ್ಕೊಳ್ರಿ, ಕ್ರು ಅಂದರೆ ರು ಒತ್ತಕ್ಷರ ಇತ್ತ, ಒಟ್ಟರು ಸುಳಿ ಇತ್ತಂತಂದರೆ ಅದರ ಮೇಲೆ ನಾವು ಲಘುವನ್ನೇ ಹಾಕಬೇಕು. ಈ ನಿಯಮವನ್ನು ಬಳಸ್ಕೊಂಡು ಬೇರೆ ಯಾವುದು ಕೂಡ ಉಪಯೋಗ ಆಗೋದಿಲ್ಲ. ಹಾಗಾಗಿ ಇಲ್ಲಿ ನೆನಪಿಟ್ಕೊಳ್ಳೋದು ಏನಂದರೆ, ರು ಒತ್ತಕ್ಷರ ಇತ್ತು ಅಂದರೆ ಅದರ ಮೇಲೆ ನಾವು ಲಘು ಹಾಕಬೇಕು ಅನ್ನುವಂಥದ್ದು. ಆಮೇಲೆ ಕೊನೆಯದು ಕೆ ಇದೆ, ಅದರಲ್ಲಿ ಚಿಕ್ಕದಾಗಿರ್ತಕ್ಕಂತಹ ಎ ಇರೋದರಿಂದ ಅದರ ಮೇಲೆ ನಾವು ಏನಂದರೆ ಲಘು ಹಾಕಿದ್ದೀವಿ. ಇನ್ನು ಸಣ್ಣದ ಕೋ ಇದ್ದರೂ ಕೂಡ ಅದರ ಮೇಲೆ ನಾವು ಲಘು ಹಾಕಬೇಕು ಅನ್ನೋದು. ಹೀಗೆ ಏನಂತಂದ್ರೆ ಅದರ ಮೇಲೆ ಲಘು ಹಾಕಿದ್ದೀವಿ. ಇನ್ನು ಮುಂದೆ ಇನ್ನೊಂದು ನಿಯಮ ಐತೆ, ಋಸ್ವ ಸ್ವರದಿಂದ ಕೂಡಿದ ಸಜಾತಿ ವ್ಯಂಜನ ದ್ವಿತ್ವಗಳು, ಅವುಗಳು ಕೂಡ ಲಘುವಾಗುತ್ತವೆ ಅಂತ ನೋಡಿದ್ದೀವಿ. ಈಗ ನಾವು ಅಲ್ಲಿಗೆ ಹೋಗೋಣ, ಗೊತ್ತಾಗ್ತದೆ ನಮಗೆ ಏನಾಗುತ್ತೆ ಅಂತ. ಋಸ್ವ ಸ್ವರದಿಂದ ಕೂಡಿದ ಸಜಾತಿ ವ್ಯಂಜನ ದ್ವಿತ್ವಗಳು ಅಂತ ಇಲ್ಲಿ ಇದೆ. ಈಗ ನೋಡ್ರಿ, ಇದು ಸಜಾತಿ ವ್ಯಂಜನ ದ್ವಿತ್ವ. ಕ ಒತ್ತಕ್ಷರ ಐತಿ, ಬಟ್ ಇದ್ರೊಳಗೆ ಇರೋದು ಏನಂದ್ರೆ ಅ ಐತಿ. ಹಾಗಾಗಿ ಇದರ ಮೇಲೆ ನಾವು ಲಘು ಹಾಕಬೇಕು. ಮತ್ತೆ ಕದ ಮೇಲೆ ನಾವು ಲಘು ಹಾಕಿದ್ವಿ. ಮತ್ತೆ ಕೀ ಬಂತು, ಕೀದಲ್ಲಿ ಸಣ್ಣ ಇ ಇರೋದ್ರಿಂದ ಇದ್ರ ಮೇಲೆ ಲಘು ಹಾಕ್ತೀವಿ. ಕೂದಲ್ಲಿ ಸಣ್ಣ ಹೂ ಇರೋದ್ರ ಮೇಲೆ ಇದ್ರ ಲಘು ಹಾಕ್ತೀವಿ. ಇದರಲ್ಲಿ ರೂಕಾರ ಇರೋದ್ರಿಂದ ಇದ್ರ ಮೇಲೆ ಲಘು ಹಾಕ್ತೀವಿ. ಕೇದೊಳಗ ಸಣ್ಣ ಎ ಇರೋದ್ರಿಂದ ಲಘು ಹಾಕ್ತೀವಿ. ಕೋದೊಳಗ ಸಣ್ಣ ಓ ಇರೋದ್ರಿಂದ ಲಘು ಹಾಕ್ತೀವಿ. ನೋಡ್ರಿ, ಹಾಗಾಗಿ ಇಲ್ಲೇನಾಯ್ತು, ಇದು ಅಕ್ಷರ ಒತ್ತಕ್ಷರ, ಅದ್ರ ಬಗ್ಗೆ ಒಟ್ಟು ತಲೆ ಕೆಡಿಸ್ಕೋಬೇಡ್ರಿ. ಇದರಲ್ಲಿ ಇರುವಂಥದ್ದು ಏನಂದ್ರೆ ಋಸ್ವ ಅಕ್ಷರ. ಹಾಗಾಗಿ ಇದ್ರ ಮೇಲೆ ನಾವು ಲಘು ಹಾಕಿದ್ವಿ, ಸಜಾತಿ ವ್ಯಂಜನ ದ್ವಿತ್ವ ಇದ್ರೂ ಕೂಡ. ಇನ್ನೂ ಒಂದು ನಿಯಮ ಬರ್ತದ, ಋಸ್ವ ಸ್ವರಗಳಿಂದ ಕೂಡಿದ ವಿಜಾತಿ ವ್ಯಂಜನ ದ್ವಿತ್ವಗಳು ಅಂತ ತಿಳ್ಕೊಂಡು ಇನ್ನೊಂದು ನಿಯಮ ಬರ್ತದೆ. ಈಗ ನಾವು ಅಲ್ಲಿಗೆ ಹೋಗೋಣ, ಅಲ್ಲಿ ನಮಗೆ ಅರ್ಥ ಆಗ್ತದೆ. ಇನ್ನೊಂದು ಲೈನ್ ಇದೆ, ಅದು ನಮಗೆ ಈಗ ತಿಳಿತದೆ ಏನಾಗ್ತದೆ ಅಂತ ತಿಳ್ಕೊಂಡು. ವಿಜಾತಿ ವ್ಯಂಜನ ದ್ವಿತ್ವಗಳು ಅಂತ. ಈಗ ನೋಡ್ರಿ, ಮೇಲೆ ಕ ಒತ್ತಿತ್ತು, ಇಲ್ಲಿ ಕ ರ ಒತ್ತಿದೆ. ಹೀಗಿದ್ದಾಗ ಏನು ಮಾಡಬೇಕು, ಇದು ಕೂಡ ಲಘುನೇ ಆಗ್ತದ, ಹೌದಾ? ಅಂದರೆ ಕ್ರ ಅಂತ ಇತ್ತು ಅಂದರೆ ವಿಜಾತಿ ವ್ಯಂಜನ ದ್ವಿತ್ವ ಇರಲಿ, ಪರವಾಗಿಲ್ಲ. ಆದರೆ ಇದು ಯಾವ ಸ್ವರವನ್ನು ಒಳಗೊಂಡಿದೆ? ಋಸ್ವ ಸ್ವರವನ್ನು ಒಳಗೊಂಡಿದೆ. ಹಾಗಾಗಿ ಇದರ ಮೇಲೆ ನಾವು ಲಘು ಹಾಕಿದ್ವಿ. ಇನ್ನು ಮತ್ತೆ ಪ್ರ ಅಂತ ಬಂದಿದೆ, ಲಘು ಹಾಕಿದ್ವಿ. ನೋಡ್ರಿ, ಯಾಕೆ? ಅದರಲ್ಲೂ ಕೂಡ ಋಸ್ವ ಸ್ವರ ಇದೆ ಕದಲ್ಲಿ. ಮತ್ತೆ ಮುಂದೆ ಹೋಗೋಣ, ಪ್ರೀ ಅಂತ ಇದೆ, ಅದರ ಮೇಲೆ ಕೂಡ ಲಘು ಹಾಕಿದ್ವಿ. ಪ್ರ ಅಂತ ಇದೆ, ಅದರ ಮೇಲೆ ಕೂಡ ಲಘು ಹಾಕಿದ್ವಿ. ಕ್ಷ ಅಂತ ಇದೆ ನೋಡ್ರಿ, ಅಂದ್ರೆ ಕ ಮತ್ತು ಶ ಒತ್ತಿದೆ, ಬಟ್ ಅದರೊಳಗೆ ಇರುವಂಥದ್ದು ಋಸ್ವ ಸ್ವರ, ಹಾಗಾಗಿ ಅದರ ಮೇಲೆ ನಾವು ಲಘು ಹಾಕಿದ್ವಿ. ಮುಂದೆ ಕೊನೆಗೆ ಕ್ಷ್ಮ ಇದೆ, ಅದ್ರ ಮೇಲೆ ಕೂಡ ಲಘು ಹಾಕಿದ್ವಿ. ಯಾಕಂದರೆ ಇದರಲ್ಲೆಲ್ಲದರಲ್ಲೂ ಕೂಡ ಋಸ್ವಾಕ್ಷರ ಇದೆ. ಹಾಗಾಗಿ ನಿಯಮ ಏನು ಹೇಳ್ತದ ನೋಡ್ರಿ, ಇಲ್ಲಿ ಎಲ್ಲ ಋಸ್ವಾಕ್ಷರಗಳು ಲಘು ಅಂತ ನಿಯಮ ಹೇಳ್ತದ. ಹಾಗಾಗಿ ಋಸ್ವ ಸ್ವರಗಳಿದ್ರೆ ಲಘು, ಋಸ್ವಾಕ್ಷರಗಳಿದ್ರೆ ಲಘು, ಸಜಾತಿಯ ವ್ಯಂಜನ ದ್ವಿತ್ವಗಳಿದ್ರೆ ಲಘು, ವಿಜಾತಿಯ ವ್ಯಂಜನ ದ್ವಿತ್ವಗಳು ಋಸ್ವವಾಗಿದ್ದರೂ ಕೂಡ ಅವೆಲ್ಲ ಲಘು ಆಗುತ್ತವೆ ಎನ್ನುವಂಥ ನಿಯಮ. ಹಾಗಾಗಿ ಇವೆಲ್ಲ ಸೇರಿಸಿ ನಾವು ಒಂದೇ ಒಂದು ಮಾಡಿದ್ವಿ, ಎಲ್ಲ ಋಸ್ವಾಕ್ಷರಗಳು ಕೂಡ ಲಘುವಾಗುತ್ತವೆ ಎನ್ನುವಂಥದ್ದು ಇದು ನಿಮಗೆ ಅರ್ಥವಾಯಿತು ಅಂತ ನಾನು ತಿಳ್ಕೊಂಡಿದ್ದೀನಿ. ಇಲ್ಲಿ ನಾವು ಗುರುವಿನ ನಿಯಮಗಳನ್ನು ಈಗ ನೋಡ್ತಾ ಇದ್ದೀವಿ. ಬಹಳ ಮುಖ್ಯವಾಗಿರ್ತಕ್ಕಂಥ ಭಾಗ ಇದು. ಇದನ್ನು ನಾವು ಸರಿಯಾಗಿ ಅರ್ಥೈಸ್ಕೊಳ್ಬೇಕು. ಏನಾಗ್ತದೆ ನೋಡೋಣ. ಇಲ್ಲಿ ಗುರುವಿನ ನಿಯಮಕ್ಕೆ ಬಂದಿದ್ದೀವಿ ಈಗ ನಾವು. ನೋಡ್ರಿ, ಎಲ್ಲ ದೀರ್ಘಾಕ್ಷರಗಳು ಗುರು ಅಂತ ಇದೆ. ಈಗ ಇದ್ರ ಮೇಲೆ ಮತ್ತೆ ನಾವು ಪ್ರಸ್ತಾರ ಹಾಕುವಂಥ ಕೆಲಸ ಮಾಡೋಣ, ಅಂದರೆ ನಮಗೆ ಅರ್ಥ ಆಗ್ತದೆ ಇದು ಏನಾಗ್ತದೆ ಅಂತೇಳಿ. ಈಗ ನೋಡ್ರಿ, ಆ ಅಂತ ಇದೆ, ಇದು
ಅಲ್ಲ, ಇದು ಆ ದೀರ್ಘಾಕ್ಷರ. ಹಾಗಾಗಿ ಇದರ ಮೇಲೆ ನಾವು ಏನು ಹಾಕಬೇಕು? ಗುರು ಹಾಕಬೇಕು. ಮತ್ತೆ ಮುಂದುವರೆದು ಬರೋಣ. ಈ ಅಂತ ಇದೆ, ಅದರ ಮೇಲೆ ಮತ್ತೆ ಗುರು ಹಾಕಬೇಕು. ಊ ಅಂತ ಇದೆ, ಮತ್ತು ಅದರ ಮೇಲೆ ಗುರು ಹಾಕಬೇಕು. ಆಮೇಲೆ ಎ ಇದೆ, ಅದರ ಮೇಲೆ ಗುರು ಹಾಕಬೇಕು. ಆನಂತರ ಓ ಇದೆ, ಅದರ ಮೇಲೆ ನಾವು ಗುರು ಹಾಕಬೇಕು. ಅಂದರೆ ಯಾವ ದೀರ್ಘ ಅಕ್ಷರಗಳದಾವ ಅದರ ಮೇಲೆ ನಾವು ಗುರು ಹಾಕಬೇಕು ಅನ್ನುವಂಥ ನಿಯಮ. ಈಗ ಅವುಗಳನ್ನು ಒಳಗೊಂಡಿರ್ತಕ್ಕಂಥ ಅಕ್ಷರಗಳು ಇಲ್ಲಿ ನಮಗೆ ಕಾಣ್ತಾವ. ಅದಕ್ಕೆ ಒಂದೊಂದು ಪದಗಳನ್ನು ಬರೆದಿದ್ದು ನಾನು ಇಲ್ಲಿ. ಕಾ ದಾಟ ಅಂತ ಇದೆ ನೋಡ್ರಿ. ಕಾ ಅಂತ ಇದೆ, ದೀರ್ಘಾಕ್ಷರ ಇರೋದ್ರಿಂದ ಅದಕ್ಕೆ ಗುರು ಹಾಕ್ತೀವಿ. ಇನ್ನು ದಾ ಅಂತ ಇದೆ, ಅದರ ಮೇಲೆ ಮತ್ತೆ ನಾವು ಗುರು ಹಾಕ್ತೀವಿ. ಟ ಅನ್ನೋದು ಏನು ಹಾಗಿದ್ರೆ ಈಗಾಗಲೇ ಕಲ್ತು ಬಂದೀವಿ. ಟದೊಳಗೆ ಋಸ್ವಾಕ್ಷರ ಇರೋದ್ರಿಂದ ಇದ್ರ ಮೇಲೆ ನಾವು ಲಘು ಹಾಕ್ತೀವಿ. ನೋಡ್ರಿ, ಇದು ಭಾಳ ಮುಖ್ಯ, ಹೌದಾ? ಕಾ ದಾಟ. ನೆಕ್ಸ್ಟ್ ನೋಡೋಣ ಏನಾಗ್ತದೆ. ಕಾ ದಾಟ ಆಯಿತು. ಅದಕ್ಕೆ ನಾವು ಕಾಮ ಹಾಕ್ಕೊಂಡ್ರೆ ಓಕೆ. ಮತ್ತೆ ಈಗ ನಾವು ಮುಂದಿನ ಅಕ್ಷರಕ್ಕೆ ಹೋಗ್ತೀವಿ. ಮೀನು ಅಂತ ಇದೆ. ಮೀದೊಳಗೆ ದೀರ್ಘ ಇರೋದ್ರಿಂದ ಇದಕ್ಕೆ ನಾವು ಗುರು ಹಾಕ್ತೀವಿ. ನೂ ಅನ್ನೋದು ಅದು ಅದರಲ್ಲಿ ಸಣ್ಣ ಊ ಇರೋದರಿಂದ ಅದರ ಮೇಲೆ ನಾವು ಲಘು ಹಾಕ್ತೀವಿ. ಈಗ ಮತ್ತೆ ಊರು ಅಂತ ಹೋಗ್ತಾ ಇದ್ದೀವಿ. ಊ ಅನ್ನೋದು ದೊಡ್ಡ ಅಕ್ಷರ ಇರೋದರಿಂದ ಅದರ ಮೇಲೆ ನಾವು ಗುರು ಹಾಕಿದ್ವಿ. ಆ ನಂತರ ರೂಕಾರ ಇದೆ, ಅದು ಚಿಕ್ಕ ಅಕ್ಷರ ಇರೋದರಿಂದ ಅದರ ಮೇಲೆ ನಾವು ಲಘು ಹಾಕ್ತಾ ಇದ್ದೀವಿ. ಅದರ ಮೇಲೆ ನಾವು ಲಘು ಹಾಕ್ತಾ ಇದ್ದೀವಿ. ಮತ್ತೊಂದು ಕಾಮ ಕೊಡೋಣ. ಈಗ ತೇರು ಬಂತು. ತೇ ಅನ್ನೋದು ಗುರು ಇದೆ, ಯಾಕಂದರೆ ದೀರ್ಘಾಕ್ಷರ ಇದೆ. ನೆಕ್ಸ್ಟ್ ರು ಅನ್ನೋದು ಸಣ್ಣ ಅಕ್ಷರ ಇರೋದರಿಂದ ಅದಕ್ಕೆ ನಾವು ಲಘು ಹಾಕಿದ್ದೀವಿ. ಕೋವಿ ಬರ್ತದ. ಕೋ ಅನ್ನೋದು ದೀರ್ಘಾಕ್ಷರ ಇರೋದರಿಂದ ಗುರು ಹಾಕ್ತೀವಿ. ವಿ ಅನ್ನೋದು ಚಿಕ್ಕ ಅಕ್ಷರ ಇರೋದರಿಂದ ಅದಕ್ಕೆ ನಾವು ಲಘು ಹಾಕ್ತೀವಿ. ನೋಡ್ರಿ, ಹೀಗೆ ಏನಾಯ್ತಪ್ಪ ಅಂತಂದರೆ ಇದು ಲಘು ಗುರುಗಳನ್ನು ಹಾಕುವಂಥ ನಿಯಮಕ್ಕೆ ಹೋದ್ವಿ. ಇದೇನಾಯಿತು? ಎಲ್ಲ ದೀರ್ಘಾಕ್ಷರಗಳು ಗುರು ಆಗುತ್ತವೆ ಎನ್ನುವಂಥ ನಿಯಮದ ಮೇಲೆ ನಾವು ಗುರುವನ್ನು ಹಾಕ್ಕೊಂಡಿದ್ವಿ. ಇನ್ನು ಸಂಧ್ಯಕ್ಷರಗಳು ಗುರು ಅಂತ ಇದೆ. ಐ ಮತ್ತು ಔ ಎಲ್ಲಿ ಬರ್ತಾವೆ ಅದ್ರ ಮೇಲೇ ಗುರು ಹಾಕಬೇಕು. ಇನ್ನೂವರೆಗೂ ನಾನು ಎಲ್ಲೂ ಬೇರೆ ನಿಯಮ ಹೇಳಿಲ್ಲ ನಿಮಗೆ. ದೀರ್ಘಾಕ್ಷರಗಳು ಬಂದರೆ ಅದ್ರ ಮೇಲೆ ಗುರು ಹಾಕಬೇಕು. ಸಂಧ್ಯಕ್ಷರಗಳು ಕನ್ನಡದಲ್ಲಿ 2, ಐ ಮತ್ತು ಔ ಅಂತ. ಅವುಗಳ ಮೇಲೆ ನಾವು ಗುರು ಹಾಕಬೇಕು. ನೇರವಾಗಿ ಆ ಪದಗಳ ಮೇಲೆ ನಾವು ಹೋಗ್ತಾ ಇದ್ದೀನಿ. ಈಗ ಇಲ್ಲಿ ನೋಡ್ರಿ, ಈಗ ಕೈ ಅಂತ ಇದೆ. ಈಗ ಅದರ ಮೇಲೆ ನಾವು ಗುರು ಹಾಕ್ತಾ ಇದ್ದೀವಿ, ಯಾಕಂದರೆ ಅದು ಸಂಧ್ಯಕ್ಷರ ಕೈ ಇದೆ. ಈಗಾಗಲೇ ನೀವು ಓದ್ಕೊಂಡು ಬಂದಿರಿ. ಏನಪ್ಪ ಅಂತಂದ್ರೆ ಲಾ ಅನ್ನೋದಿದೆ. ಏನು ಹಾಕಬೇಕಾಗಿದ್ದರೆ ಲಾ ಅನ್ನೋದು ಒಂದು ದೀರ್ಘ ಸ್ವರ ಇದೆ. ಹಾಗಾಗಿ ಇದರ ಮೇಲೇನು ಕೂಡ ನಾವು ಗುರು ಹಾಕ್ತಾ ಇದ್ದೀವಿ. ಮತ್ತೆ ಎಲ್ಲೋಯ್ತಪ್ಪ ಅದು? ಓಕೆ, ಲಾ ಇದೆ, ಇದರ ಮೇಲೆ ನಾವು ಗುರು ಹಾಕ್ತಾ ಇದ್ದೀವಿ. ಸ ಇದೆ, ಇದಕ್ಕೇನು ಹಾಕಬೇಕು? ಇದರಲ್ಲಿ ಋಸ್ವ ಸ್ವರ ಇರೋದರಿಂದ ಇದರ ಮೇಲೆ ನಾವು ಲಘು ಹಾಕ್ತಾ ಇದ್ದೇವೆ. ಒಂದು ನಿಮಿಷ. ಓಕೆ, ಸ ಇರೋದ್ರಿಂದ ಇದರ ಮೇಲೆ ನಾವು ಲಘು ಹಾಕ್ತಾ ಇದ್ದೇವೆ. ಮತ್ತೆ ಮುಂದೆ ನೋಡ್ರಿ, ಈಗ ಐರಾವತ ಬಂತು. ಐ ಇರೋದ್ರಿಂದ ಅದರ ಮೇಲೆ ನಾವು ಗುರು ಹಾಕಬೇಕು. ಐ ಇರೋದ್ರಿಂದ ಅದರ ಮೇಲೆ ನಾವು ಗುರುವನ್ನು ಹಾಕಬೇಕು. ಈಗ ನಾವು ಈ ಕಡೆ ಬರ್ತಾ ಇದ್ದೀವಿ. ಐ ಇರೋದ್ರಿಂದ ಅದರ ಮೇಲೆ ಗುರು ಹಾಕಬೇಕು. ರಾ ದೀರ್ಘಾಕ್ಷರ ಇರೋದರಿಂದ ಅದರ ಮೇಲೆ ಮತ್ತೆ ನಾವು ಗುರು ಹಾಕಬೇಕು. ಆನಂತರ ವತ. ಈಗ ನೋಡ್ರಿ, ಇವೆರಡು ಅಕ್ಷರ ಏನು? ಋಸ್ವ ಇದ್ದಾವ. ಇವುಗಳ ಮೇಲೆ ನಾವೇನು ಹಾಕಬೇಕು? ಲಘು ಲಘು ಹಾಕಬೇಕು. ಐರಾ ವತ ಆಯಿತು. ಮತ್ತೆ ಇದಕ್ಕೊಂದು ಕಾಮ ಕೊಟ್ಬಿಡೋಣ. ಮೈ ಅಂತ ಬಂತು. ಐ ಇದ್ದದ ಸಲುವಾಗಿ ಇದರ ಮೇಲೆ ನಾವು ಗುರು ಹಾಕಬೇಕು. ಲಾ ಅಂತ ಇದೆ, ಅದರ ಮೇಲೆ ನಾವು ಮತ್ತೆ ಗುರು ಹಾಕಬೇಕು, ದೀರ್ಘ ಸ್ವರ ಇರೋದರಿಂದ. ಮತ್ತೆ ರೀ ಇದೆ, ಅದರ ಮೇಲೆ ಲಘು ಹಾಕಬೇಕು, ಯಾಕಂದರೆ ಅದು ಋಸ್ವ ಸ್ವರ ಇದೆ. ನೋಡ್ರಿ, ಐ ಮತ್ತು ಅವುಗಳು ಬಂದರೆ ಅವುಗಳ ಮೇಲೆ ನಾವು ಗುರು ಹಾಕಬೇಕು ಅನ್ನುವಂಥದ್ದು ಈ ನಿಯಮ. ಮುಂದಿನ ನಿಯಮ, ಅನುಸ್ವಾರ ವಿಸರ್ಗ ಸಹಿತವಾದ ಅಕ್ಷರ ಗುರು. ಎಲ್ಲಿ ಅಹಗಳು ಬರ್ತಾವ ಅದರ ಮೇಲೆ ನಾವು ಗುರು ಹಾಕಬೇಕು.
ಈಗ ನೋಡ್ರಿ ಕಂದ ಅಂತ ಇದೆ, ಇದು ಏನು, ಇದು ಅನುಸ್ವಾರ ವಿಸರ್ಗ ಸಹಿತವಾದ ಅಕ್ಷರ ಇರೋದ್ರಿಂದ, ಅನುಸ್ವಾರ ಸಹಿತವಾದ ಅಕ್ಷರ ಇರೋದ್ರಿಂದ ಇದ್ರ ಮೇಲೆ ನಾವು ಗುರು ಹಾಕ್ತೀವಿ. ದ ಅನ್ನೋದು ಋಸ್ವಾಗ್ತದೆ, ಯಾಕಂದರೆ ಇದು ಏನಿದೆ ಋಸ್ವಾಕ್ಷರ ಇದೆ, ಇದ್ರ ಮೇಲೆ ನಾವು ಲಘು ಹಾಕ್ತೀವಿ. ಇದು ಆದಮೇಲೆ ನೆಕ್ಸ್ಟ್ ಹೋಗೋಣ ನಾವು. ಅಂತ ಇದೆ, ಅಂದದೊಳಗೆ ಇದೆ, ಇದನ್ನು ನೇರವಾಗಿ ನಾವು ಇರೋದ್ರಿಂದ ಇದ್ರ ಮೇಲೆ ನಾವು ಏನು ಹಾಕಬೇಕು, ಗುರು ಹಾಕಬೇಕು. ಆಮೇಲೆ ದಕಾರ ಇದೆ, ಇದ್ರ ಮೇಲೆ ನಾವು ಲಘು ಹಾಕ್ತಾ ಇದ್ದೀವಿ. ಓಕೆ. ಆಮೇಲೆ ಮಂದಾರ ಅಂತ ಇದೆ, ಇದ್ದುದರಿಂದ ಇದ್ರ ಮೇಲೆ ಗುರು ಹಾಕ್ತಾ ಇದ್ದೀವಿ, ಯಾಕಂದರೆ ಅನುಸ್ವಾರ. ಆ ನಂತರ ದಾ ಅಂತ ಇದೆ, ದೀರ್ಘಾಕ್ಷರ, ಅದ್ರ ಮೇಲೆ ಗುರು ಹಾಕ್ತಾ ಇದ್ದೀವಿ. ರ ಇದೆ, ಅದ್ರ ಮೇಲೆ ನಾವು ಲಘು ಹಾಕ್ತಾ ಇದ್ದೀವಿ, ಮತ್ತೆ ಕಾಮ ಕೊಟ್ವಿ. ಈಗ ದುಃಖದೊಳಗೆ ಮಹಾಪ್ರಾಣ ಅಂದರೆ ವಿಸರ್ಗಾಕ್ಷರ ಇದೆ, ಹಾಗಾಗಿ ಇದ್ರ ಮೇಲೆ ನಾವು ಗುರು ಹಾಕ್ತಾ ಇದ್ದೀವಿ. ಮತ್ತು ನೆಕ್ಸ್ಟು ಖ, ಇದು ಋಸ್ವಾಕ್ಷರ ಇರೋದರಿಂದ ಇದರ ಮೇಲೆ ಲಘು ಹಾಕ್ತಾ ಇದ್ದೀವಿ. ನೀವು ದುಃಖ ಅನ್ನೋದು ಮಹಾಪ್ರಾಣ ಅಲ್ಲೇನು ಅಂತ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಖ ಅನ್ನೋದ್ರೊಳಗೂ ಕೂಡ ಅಕಾರ ಇದೆ, ದುಃಖ ಅಲ್ಲ, ಅದು ದುಃಖ ಇದೆ, ಹಾಗಾಗಿ ಇದ್ರ ಮೇಲೆ ನಾವು ಗುರು ಹಾಕಬೇಕು. ಹಾಗಿದ್ರೆ ನಿಯಮ ಏನು ಹೇಳ್ತದ, ಅನುಸ್ವಾರ ವಿಸರ್ಗ ಸಹಿತವಾದ ಅಕ್ಷರ ಗುರು ಅನ್ನುವಂಥ ನಿಯಮ ಇಲ್ಲಿದೆ. ಇನ್ನು ಮುಂದಿನ ಸಾಲಿದೆ ವ್ಯಂಜನ ಸಹಿತವಾದ ಅಕ್ಷರ ಗುರು. ಸಾಮಾನ್ಯವಾಗಿ ಹಳೆಗನ್ನಡದೊಳಗೆ ಕೊನೆಗೆ ಅಂದರೆ ಒಂದೊಂದು ಪದಗಳು ಏನಾಗಿರ್ತಾವ ಅಂತಂದರೆ ವ್ಯಂಜನದಿಂದ ಕೂಡಿರ್ತಕ್ಕಂಥ ಪದಗಳು ಅಲ್ಲಿ ಸಿಗ್ತಾವ. ಇಲ್ಲಿ ಅವರ್ ಅಂತ ಇದೆ, ಇಲ್ಲಿ ನೋಡ್ತಾ ಹೋಗೋಣ. ಅನ್ನೋದು ಲಘು ಆಗ್ತದೆ, ಈಗ ಅನ್ನೋದು ಲಘು ಆಗ್ತಿತ್ತು, ಆದರೆ ಅದರ ಮುಂದೆ ವ್ಯಂಜನ ಅಕ್ಷರ ಇದೆ, ಹಾಗಾಗಿ ಅವೆರಡನ್ನೂ ಸೇರಿ ನಾವು ಒಂದೇ ಗುರುವನ್ನು ಹಾಕಬೇಕು. ಇದು ಕೂಡ ಬಹಳ ಮುಖ್ಯವಾದಂಥ ನಿಯಮ, ಇದನ್ನು ಸರಿಯಾಗಿ ನೀವು ನೆನಪಿಟ್ಕೊಡ್ರಿ. ಅಂದರೆ ಏನಾಗುತ್ತೆ ನೋಡ್ರಿ, ವರ್ ಅಂತ ಏನು ಬರ್ತದ, ಆ ವರ್ ಇವೆರಡರ ನಡುವೆ ಒಂದೇ ಗುರುವನ್ನು ನಾವು ಹಾಕಬೇಕು. ಇದು ಬಹಳ ಮುಖ್ಯವಾದದ್ದು, ಇದನ್ನು ಸರಿಯಾಗಿ ನಾವು ನೆನಪಿನಲ್ಲಿ ಇಟ್ಕೋಬೇಕು ವಿದ್ಯಾರ್ಥಿಗಳು. ಅಂದರೆ ಯಾವ ಅಕ್ಷರದೊಂದಿಗೆ ವ್ಯಂಜನ ಇರ್ತದೋ ಅದಕ್ಕೆ ನಾವೇನು ಹಾಕಬೇಕು, ಗುರು ಹಾಕಬೇಕು. ಇನ್ನು ಕನ್ನಡದು ಇದು ಕನ್ನಡ, ಇದು ನೆಕ್ಸ್ಟ್ ನಿಯಮದಲ್ಲಿ ಬರ್ತದೆ, ಹೇಳ್ತೀನಿ ನಾನು. ನೇರವಾಗಿ ದೊಳ್ಳಿಗೆ ಹೋಗ್ಬಿಡೋಣ. ಇದಕ್ಕೆ ನಾವು ಒಂದೇ ಗುರುವನ್ನು ಹಾಕಬೇಕು, ಇವೆರಡರ ನಡುವೆ ಒಂದೇ ಗುರುವನ್ನು ಹಾಕಬೇಕು. ಈಗ ನೋಡ್ರಿ, ಮತ್ತೆ ಮಾಡಿದರ್ ಅಂತ ಬಂದಿದೆ. ಮಾ ಅನ್ನೋದು ದೀರ್ಘ ಸ್ವರ, ಹಾಗಾಗಿ ಅದರ ಮೇಲೆ ಗುರು ಹಾಕಿದ್ವಿ. ಡಿ ಅನ್ನೋದು ಋಸ್ವ ಸ್ವರ, ಮತ್ತು ದರ್ ಬಂತು, ಅವೆರಡರ ನಡುವೆ ಒಂದೇ ಗುರುವನ್ನು ನಾವು ಹಾಕಬೇಕು. ಇಷ್ಟೇನಪ್ಪ ಅಂತಂದರೆ ವ್ಯಂಜನ ಸಹಿತವಾದ ಅಕ್ಷರ ಗುರು ಅಂತ ಹೇಳುವಂಥ ನಿಯಮ. ಇನ್ನು ಎರಡು ನಿಯಮಗಳು ಬರ್ತಾವ, ಹಿಂದಿನ ಅಕ್ಷರಗಳು ಗುರುವಾಗುತ್ತವೆ ಅಂತ. ಏನು, ರೇಫಾಕ್ಷರದ ಹಿಂದಿನ ಅಕ್ಷರ ಗುರು ಅನ್ನುವಂಥದ್ದು. ಈಗ ಇದನ್ನು ನಾವು ನೋಡಿಬಿಡೋಣ, ಇದು ಬಹಳ ಮುಖ್ಯ. ಇದು ಆಗಲೇ ಅದಕ್ಕೆ ನಾನು ಕನ್ನಡ ಅನ್ನೋದು ಅದನ್ನು ಹಾಗೆ ಬಿಟ್ಟಿದ್ದೆ. ಈಗ ಇಲ್ಲಿ ನೋಡೋಣ, ರೇಫಾಕ್ಷರದ ಹಿಂದಿನ ಅಕ್ಷರ ಗುರುವಾಗುತ್ತದೆ ಎನ್ನುವಂಥ ನಿಯಮ. ಏನಾಗ್ತದೆ ನೋಡ್ರಿ, ಇಲ್ಲಿ ನೋಡ್ರಿ, ಕ ಅನ್ನೋದು ನಿಯಮದ ಪ್ರಕಾರ ಅದು ಲಘು ಆಗಬೇಕಾಗಿತ್ತು, ಆದರೆ ಅದರ ಮುಂದಿನ ಅಕ್ಷರ ರೇಫಾಕ್ಷರದಿಂದ ಕೂಡಿದೆ, ಹಾಗಾಗಿ ರೇಫಾಕ್ಷರದ ಹಿಂದಿನ ಅಕ್ಷರ ಅಂದರೆ ರೇಫೆ ಏನು 9 ಅರ್ಕಾವಳಿ ಇದೆ, ಇದು ಣಕಾರಕ್ಕೆ ಸಂಬಂಧಪಟ್ಟಿದೆ. ಹಾಗಾಗಿ ಣ ಅನ್ನುವಂಥ ಅಕ್ಷರ ಇವೆರಡೂ ಸೇರಿ ಒಂದು ರೇಫಾಕ್ಷರ ಆಗ್ತದೆ. ಆ ರೇಫಾಕ್ಷರದ ಹಿಂದಿನ ಅಕ್ಷರ ಕ ಇದೆ, ಹಾಗಾಗಿ ಇದರ ಮೇಲೆ ನಾವು ಗುರು ಹಾಕಬೇಕು. ಮುಂದೆ ಬರೋಣ, ಣಕಾರದೊಳಗೆ ಇದೆ, ಕರ್ಣದೊಳಗೆ ಕರ್ಣ ಅನ್ನೋದು ಋಸ್ವಾಕ್ಷರ, ಅದರ ರೇಫೆ ಹಿಂದಿನ ಅಕ್ಷರಕ್ಕೆ ಸಂಬಂಧಪಟ್ಟು ಕರ್ಣ ಅಂತ ಇದೆ, ಅದ್ರಾಗ ಇರೋದ್ರಿಂದ ಋಸ್ವಾಕ್ಷರ ಇರೋದ್ರಿಂದ ಇದರ ಮೇಲೆ ನಾವು ಲಘು ಹಾಕ್ತಾ ಇದ್ದೀವಿ. ಇಲ್ಲಿ ಒಂದು ಕಾಮ ಕೊಡೋಣ. ಮತ್ತೆ ಮುಂದೆ ಹೋಗೋಣ, ಮರ್ಮ ಅಂತ ಬಂತು. ಏನಾಗಬೇಕಾಗಿತ್ತು, ಋಸ್ವ ಸ್ವರ ಇತ್ತು, ಇದರ ಮೇಲೆ ನಾವು ಲಘು ಹಾಕಬೇಕಾಗಿತ್ತು. ಆದರೆ ಮುಂದಿನ ಅಕ್ಷರ ರೇಫಾಕ್ಷರದಿಂದ ಕೂಡಿರೋದ್ರಿಂದ ರೇಫಾಕ್ಷರದ ಹಿಂದಿನ ಅಕ್ಷರ ಏನಿದೆ ಅದಕ್ಕೆ ನಾವು ಗುರು ಹಾಕ್ತಾ ಇದ್ದೀವಿ. ಮತ್ತೆ ಮರ್ಮದೊಳಗೆ ಅಕಾರ ಇರೋದ್ರಿಂದ ಇದರ ಮೇಲೆ ನಾವು ಲಘು ಹಾಕಬೇಕು. ಆ ನಂತರ ನೆಕ್ಸ್ಟ್ ಬರೋಣ, ಸರ್ರನೆ ಕರ್ರನೆ ಬರ್ರನೆ ಅಂತ ಬರ್ತದೆ. ಕರ್ರನೆಗಾಗಿ ಸರ್ರನೆ ಬಂದು ಭರ್ರನೆ ಆರಿತು ಅಂತ ತಿಳ್ಕೊಂಡು, ಈಗ ಸರ್ರನೆ ಅಂತ ಇದೆ. ಈಗ ನೋಡ್ರಿ, ಇದು ಒಂಥರ ರೇಫೆ. ಈಗ ಇಷ್ಟೊತ್ತಿನವರೆಗೆ ಇದ್ದಿದ್ದೊಂದು ರೇಫೆ ಬೇರೆ, ಈಗ ಇರುವಂಥದ್ದು ಒಂದು ರೇಫೆನೇ ಬೇರೆ. ಇದು ರೇಫಾಕ್ಷರ, ಇದರ ಹಿಂದಿನ ಅಕ್ಷರ ಇದೇನಾಗ್ತದೆ, ಗುರು ಆಗ್ತದೆ. ಇದ್ರ ಮೇಲೆ ನಾವು ಗುರು ಹಾಕಬೇಕು. ಮತ್ತು ರದೊಳಗೆ ಅಕಾರ ಇರೋದ್ರಿಂದ ಇದ್ರ ಮೇಲೆ ಲಘು ಹಾಕಬೇಕು. ನೇದೊಳಗೆ ಇದು ಕೂಡ ಋಸ್ವ ಸ್ವರ ಇರೋದ್ರಿಂದ ಇದ್ರ ಮೇಲೆ ನಾವು ಲಘು ಹಾಕಬೇಕು. ಇನ್ನು ಭರ್ರನೆ ಬಂತು ನೋಡ್ರಿ,
ರೇಫಾಕ್ಷರದ ಹಿಂದಿನ ಅಕ್ಷರ ಲಘು ಆಗ್ತದ ಗುರು ಆಗ್ತದ. ಇಲ್ಲಿ ನಾವು ಗುರು ಹಾಕ್ತಾ ಇದ್ದೀವಿ. ಆ್ಯಕ್ಚುಲಿ ಇದು ಅಕಾರ ಇರೋದ್ರಿಂದ ನಾವು ಲಘು ಹಾಕಬೇಕಾಗಿತ್ತು. ಮುಂದೆ ರೇಫಾಕ್ಷರ ಇರೋದ್ರಿಂದ ಅದರ ಹಿಂದಿನ ಅಕ್ಷರ ಗುರು ಆಗ್ತದ. ಮತ್ತೆ ಮುಂದೆ ಬರೋಣ, ರ ಅನ್ನೋದು ಇದು ಮತ್ತೆ ಲಘು ಅಕ್ಷರ, ನೇ ಕೂಡ ಲಘು ಅಕ್ಷರ, ಯಾಕಂದರೆ ರುಸ್ವ ಎ ಇದೆ. ಹೀಗೆ ಏನಂತಂದ್ರೆ ರೇಫಾಕ್ಷರದ ಹಿಂದಿನ ಅಕ್ಷರ ಗುರುವಾಗುತ್ತದೆ ಎನ್ನುವಂಥ ನಿಯಮ. ಇನ್ನು ಈ ಕಡೆ ಬರ್ತದ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು. ಇದು ಕೊನೆ ನಿಯಮ, ಬಹಳ ಇಂಪಾರ್ಟೆಂಟ್ ಇದು. ಅಂದ್ರೆ ಎರಡು ನಿಯಮಗಳು ಹಿಂದಿನ ಅಕ್ಷರವನ್ನು ಗುರು ಮಾಡುತ್ತವೆ ಅಂತ. ಒಂದು ರೇಫಾಕ್ಷರದ ಹಿಂದಿನ ಅಕ್ಷರ, ಇನ್ನೊಂದು ಏನಂದ್ರೆ ಒತ್ತಕ್ಷರದ ಹಿಂದಿನ ಅಕ್ಷರ. ಇಲ್ಲಿ ಹೋಗೋಣ, ಕಳ್ಳ ಅಂತ ಇದೆ, ಮುಂದಿನ ಒತ್ತಕ್ಷರ ಇದೆ, ಹಾಗಾಗಿ ಇದರ ಹಿಂದಿನ ಅಕ್ಷರ ನಾವು ಗುರು ಹಾಕಬೇಕು. ಳದೊಳಗೆ ಅ ಇರೋದ್ರಿಂದ ಇದ್ರ ಮೇಲೆ ಲಘು ಹಾಕ್ತೀವಿ. ಆಯಿತು. ಇನ್ನು ಅಕ್ಕಗೆ ಹೋಗ್ತೀವಿ. ಅಕ್ಕದೊಳಗೆ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗುತ್ತದೆ ಮತ್ತು ಇದು ಅಕಾರ ಇರುವುದರಿಂದ ಇದರ ಮೇಲೆ ನಾವು ಲಘು ಹಾಕುತ್ತೇವೆ. ಮತ್ತೆ ಕಾಮ ಕೊಡೋಣ. ಮೊಮ್ಮಗ ಇದೆ, ಮೋದೊಳಗೆ ಸಣ್ಣ ಓ ಇದೆ, ಹಾಗಾಗಿ ಇದು ಲಘು ಆಗಬೇಕಾಗಿತ್ತು. ಆದರೆ ಮುಂದಿನ ಅಕ್ಷರ ಒತ್ತಕ್ಷರ ಇರೋದರಿಂದ ಇದಕ್ಕೆ ನಾವು ಗುರು ಹಾಕ್ತಾ ಇದ್ದೀವಿ. ಮತ್ತೆ ಮುಂದುವರೆದು ಹೋಗೋಣ. ಮ ಬರ್ತದ, ಲಘು ಹಾಕ್ತೀವಿ, ಅದರಲ್ಲಿ ಅ ಇರೋದ್ರಿಂದ. ಇನ್ನು ನೆಕ್ಸ್ಟ್ ಕೊನೆಯದು ಗ ಬರ್ತದ. ಆ ಗ ಕಾರಕ್ಕೆ ನಾವು ಏನು ಹಾಕಬೇಕು, ಲಘು ಹಾಕಬೇಕು, ಯಾಕಂದ್ರೆ ಅದರಲ್ಲಿ ಅ ಇದೆ. ಓಕೆ. ಹೀಗೇನಂದ್ರೆ ಒತ್ತಕ್ಷರದ ಹಿಂದಿನ ಅಕ್ಷರ ಗುರುವಾಗುತ್ತದೆ. ಈಗೇನಾಯಿತು, ಲಘುವಿನ ನಿಯಮಗಳನ್ನು ನೋಡಿದ್ವಿ. ಎಲ್ಲ ಲಘುವುಗಳು ಕೂಡ ಎಲ್ಲ ಋಸ್ವಾಕ್ಷರಗಳು ಲಘುವಾಗುತ್ತವೆ ಅನ್ನುವಂಥದ್ದು ಈ ಸ್ಲೈಡ್ನಲ್ಲಿ ನಾವು ನೋಡಿರುವಂಥದ್ದು. ಮುಂದಿನ ಸ್ಲೈಡಿಗೆ ಬಂದ್ವಿ, ಗುರುವಿನ ನಿಯಮಗಳನ್ನು ನೋಡ್ತಾ ಇದ್ವಿ. ಗುರು ಏನೇನಾಗ್ತದ ಅಂತ ನೋಡ್ತಾ ಎಲ್ಲ ದೀರ್ಘಾಕ್ಷರಗಳು ಆ, ಈ, ಉ, ಎ, ಓ ಇವೆಲ್ಲ ದೀರ್ಘಾಕ್ಷರಗಳು ಗುರು ಆಗ್ತಾವ. ಹಾಗಾಗಿ ಕಾದಾಟ, ಮೀನು, ಊರು, ತೇರು ನೋಡ್ಕೊಂಡ್ವಿ. ಇದು ಒಂದು ನಿಯಮ. ಎರಡನೇ ಗುರುವಿನ ನಿಯಮ ಏನು, ಸಂಧ್ಯಕ್ಷರಗಳು ಗುರು. ಸಂಧ್ಯಕ್ಷರಗಳು ಅಂದ್ರೆ ಏನಪ್ಪ, ಐ ಮತ್ತು ಅವುಗಳಿಗೆ ಸಂಧ್ಯಕ್ಷರಗಳು ಅಂತ ಕರಿತೀವಿ. ಅವುಗಳ ಮೇಲೆ ನಾವು ಗುರು ಹಾಕಬೇಕು. ಆಗ ಕೈಲಾಸ, ಐರಾವತ, ಮೈಲಾರಿ ಈ ಅಕ್ಷರಗಳ ಮೇಲೆ ನಾವು ಗುರು ಹಾಕ್ಕೊಂಡಿದ್ದೀವಿ. ಇನ್ನು ಮೂರನೇ ನಿಯಮ ಅನುಸ್ವಾರ ವಿಸರ್ಗ ಸಹಿತವಾದ ಅಕ್ಷರ ಗುರು ಅಂತ ಇತ್ತು. ಅದ್ರ ಪ್ರಕಾರ ಅಹ ಎಲ್ಲಿ ಬರ್ತಾವೆ ಅದರ ಮೇಲೆ ಗುರು ಹಾಕಬೇಕು. ಕಂದ, ದುಃಖ ಅನ್ನುವಂಥ ಶಬ್ದಗಳ ಮೇಲೆ ನಾವು ಗುರು ಹಾಕ್ಕೊಂಡಿದ್ದೀವಿ. ವ್ಯಂಜನ ಸಹಿತವಾದ ಅಕ್ಷರ ಗುರು ಅಂತ ಬಂತು. ಅವರ್ ಅಂದರೆ ವ್ಯಂಜನವನ್ನು ಕೂಡಿರ್ತಕ್ಕಂಥ ಅಕ್ಷರ ಮತ್ತು ವ್ಯಂಜನ ಎರಡೂ ಸೇರಿ ಒಂದು ಗುರು ಹಾಕಬೇಕು ಅಂತೇಳಿ ನಾವು ಓದಿರ್ತಕ್ಕಂಥದ್ದು. ಇನ್ನು ಐದನೇದು ರೇಫಾಕ್ಷರದ ಹಿಂದಿನ ಅಕ್ಷರ. ರೇಫೆಗಳು ಎರಡು ಥರ, ಒಂದು ಅರ್ಕಾವಳಿ, ಇನ್ನೊಂದು ರಕಾರ. ಇವೆರಡು ಅಕ್ಷರಗಳ ಹಿಂದಿನ ಅಕ್ಷರ ಗುರುವಾಗುತ್ತದೆ ಎನ್ನುವಂಥ ನಿಯಮವನ್ನು ಅಧ್ಯಯನ ಮಾಡಿದ್ವಿ. ಕೊನೆಯದೇನೆಂದ್ರೆ ಒತ್ತಕ್ಷರದ ಹಿಂದಿನ ಅಕ್ಷರ ಗುರುವಾಗುತ್ತದೆ ಅಂತೇಳಿ. ಇಷ್ಟು ಏನಂದ್ರೆ ಗುರುವಿನ ನಿಯಮಗಳು ಆಗ್ತಾವ. ಇದನ್ನು ಮೀರಿ ಇನ್ನೊಂದು ಶಿಥಿಲ ದ್ವಿತ್ವ ಅಂತ ಬರ್ತದೆ. ಅದನ್ನು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಏನು ಶಿಥಿಲ ದ್ವಿತ್ವ ಅಂತೇಳಿ ಅದ್ರ ಬಗ್ಗೆ ನೋಡೋಣ. ಶಿಥಿಲ ದ್ವಿತ್ವದ ಹಿಂದಿನ ಅಕ್ಷರ ಗುರುವಾಗುವುದಿಲ್ಲ, ಇದನ್ನು ನೆನಪಿಟ್ಕೋರಿ ಸಾಕು. ಹೌದಾ. ಇನ್ನು ಕೊನೆಗೆ ಇನ್ನೂ ಒಂದು ಪಾಯಿಂಟ್ ನೆನಪಿಟ್ಕೋಬೇಕು, ಲಘು ಗುರುವಿನ ಚಿಹ್ನೆಗಳು ಅಂತ ತಿಳ್ಕೊಂಡು. ಇದು ಭಾಳ ಇಂಪಾರ್ಟೆಂಟ್ ಮತ್ತು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಒಂದು ಭಾಗನೂ ಕೂಡ. ಲಘು ಗುರುವಿನ ಚಿಹ್ನೆಗಳು ಏನದಾವಲ್ಲ, ಇದನ್ನು ಸಂಸ್ಕೃತದಲ್ಲಿರ್ತಕ್ಕಂತಹ ಯಾರು ವೈಯಾಕರಣರು ಏನು ಮಾಡಿದರು, ಜಯದೇವ, ಕೇದಾರ ಭಟ್ಟ, ಹೇಮಚಂದ್ರ ಅಂತೇಳಿ ಇವರು ಮೂವರೆಲ್ಲ ಏನು ಮಾಡಿದರು, ಲಘುವಿಗೆ ರುಜು ಚಿಹ್ನೆ, ಗುರುವಿಗೆ ವಕ್ರ ಚಿಹ್ನೆ ಅಂತ ಇಷ್ಟು ಹೇಳ್ಯಾರ. ರುಜು ಅಂದ್ರೇನು, ಗುರು ವಕ್ರ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಅಲ್ಲಿ ವಿವರಣೆ ನಮಗೆ ಸಿಗೋದಿಲ್ಲ. ಇನ್ನು ಜಯಕೀರ್ತಿ ತನ್ನ ಛಂದೋನುಶಾಸನದಲ್ಲಿ ರುಜು ಅಂದ್ರೆ ಊರ್ಧ್ವವಾದ ಬೆರಳನ್ನು ಹೋಲುತ್ತದೆ. ಅಂದರೆ 1 ನಂಬರ್, ನಾವು ಬೆರಳಿನಲ್ಲಿ ಒಂದು ಬೆರಳನ್ನು ತೋರಿಸ್ಬಿಟ್ರೆ ಏನಾಗ್ತದೋ ಅದು ಊರ್ಧ್ವವಾದ ಚಿಹ್ನೆ, ಇದಕ್ಕೆ ಲಘು ಅಂತ ಕರಿಬೇಕು ಅಂತ ಹೇಳ್ದ. ಇದು ಏಕಮಾತ್ರಕವಾಗಿರುತ್ತದೆ, ಲಘು ಅನ್ನುವಂಥ ಸಂಜ್ಞೆಯಿಂದ ಕೂಡಿರುತ್ತದೆ ಅಂತ ತಿಳ್ಕೊಂಡು ಜಯಕೀರ್ತಿ ಹೇಳ್ದ. ಗುರು ಗ ಎನ್ನುವ ಸಂಜ್ಞೆನ ಹೊಂದಿರ್ತದೆ. ನಾಗರ ಅಂದರೆ ದೇವನಾಗರಿ, ಹಿಂದಿಯೊಳಗೆ ಗ ಏನು ಬರಿತೀವಿ, ಹಿಂದಿಯೊಳಗಿನ ಗ, ಹಾಗಾಗಿ ಆ ಥರ ಇರುತ್ತದೆ ಅಂತ ಹೇಳ್ದ. ಅದು 2 ಮಾತ್ರೆಗಳನ್ನು ಒಳಗೊಂಡಿರುತ್ತದೆ ಅಂತ ಹೇಳ್ದ. ಅವೆಲ್ಲವನ್ನ ಕೂಡ ಸೇರಿಸ್ಕೊಂಡು ವೇಲಣಕರ್ ಅನ್ನುವಂಥ ಒಬ್ಬ ವ್ಯಕ್ತಿ ಬರ್ತಾನ. ಇವನು ಛಂದಸ್ಸನ್ನು ಅಧ್ಯಯನ ಮಾಡಿದಂಥ ಆಧುನಿಕ ವಿದ್ವಾಂಸ. ಇವರು ಲಘು ಮತ್ತು ಗುರುಗಳು ಅಂತ ಏನಿದಾವ ಇವು ರೋಮನ್ ಲಿಪಿಯ ಇಂಗ್ಲೀಷಿನಲ್ಲಿ ಎಲ್ ಮತ್ತು ಎಸ್ಗಳಂತೆ ಇರುತ್ತವೆ ಅಂತ ಹೇಳ್ಯಾರ ಅವರು. ಭಾಳ ಸರಳ ಇದು. ಅಂದರೆ ಲಘು ಮತ್ತು ಗುರುಗಳನ್ನು ಹಿಂದಿ ಮತ್ತು ಬೇರೆ ಕಡೆ ಹಿಂಗೆ ಹಾಕ್ತೀವಿ ನಾವು, ಆದ್ರೆ ಇವು ಏನಂದ್ರೆ ರೋಮನ್ ಲಿಪಿಯೊಳಗೆ ಅಂದರೆ ಇಂಗ್ಲೀಷ್ನಲ್ಲಿ ಎಲ್ ಮತ್ತು ಎಸ್ಗಳು ಬರದಂತೆ ಇರುತ್ತವೆ ಅಂತ ಹೇಳಿದರು.
ಇವತ್ತು ನಾವು ಕನ್ನಡದಲ್ಲಿ ಏನು ಬಳಸ್ತಾ ಇದ್ದೀವಿ ಲಘು ಗುರು ಚಿಹ್ನೆಗಳು ಇಂಗ್ಲೀಷ್ನಲ್ಲಿ ಬಳಕೆಯಲ್ಲಿ ಇದ್ದಂತೆ ನಾವು ಬಳಸ್ತಾ ಇದ್ದೀವಿ. ಇದು ನಿಮಗೆ ಗೊತ್ತಿರಲಿ. ರೋಮನ್ ಲಿಪಿಯ ಇಂಗ್ಲೀಷ್ ಭಾಷೆಯಲ್ಲಿ ಈಗ ನಾವು ಕನ್ನಡದಲ್ಲಿ ಬಳಸುವಂಥ ಲಘು ಗುರು ಚಿಹ್ನೆಯನ್ನು ಯಥಾವತ್ತಾಗಿ ಬಳಸ್ತಾರ. ಅಲ್ಲಿ ಲಘುವಿಗೆ ಕನ್ನಡದಲ್ಲಿ ಬಳಸುವಂಥ ಯು ಕಾರವನ್ನೇ ಬಳಸ್ತಾರ, ಮೈನಸ್ ಕಾರವನ್ನು ಗುರುವಿಗೆ ಬಳಸ್ತಾರ. ಅದನ್ನು ನೋಡಿ ನಾವು ಕನ್ನಡದಲ್ಲಿ ಬಳಸ್ಕೊಂಡಿದ್ದೀವಿ. ಹಾಗಿದ್ರೆ ಈ ಮುಂಚೆ ಅಂದರೆ ಯುರೋಪಿಯನ್ನರು ಭಾರತ ದೇಶಕ್ಕೆ ಬರೋಕ್ಕಿಂತ ಮುಂಚೆ, ಇಂಗ್ಲೀಷ್ ಭಾಷೆಯನ್ನು ಭಾರತೀಯರು ಕಲಿಯುವುದಕ್ಕಿಂತ ಮುಂಚೆ ಕನ್ನಡ ಭಾಷೆಯಲ್ಲಿ ಪ್ರಾಕೃತದಿಂದ ನಾವು ಲಘು ಗುರು ಚಿಹ್ನೆಯನ್ನು ತೆಗೆದುಕೊಂಡಿದ್ವಿ. ಅವಾಗ ಏನು ಬಳಸ್ತಿದ್ವಿ ಅಂದ್ರೆ ಲಘುವಿಗೆ ಇಂಗ್ಲೀಷಿನ ಎಲ್ ಕಾರವನ್ನು ಬಳಸ್ಕೊಳ್ತಿದ್ವಿ, ಗುರುವಿಗೆ ನಾವು ಯು ಕಾರವನ್ನು ಬಳಸ್ಕೊಳ್ತಿದ್ವಿ. ನೋಡ್ರಿ, ಬಹಳ ಮುಖ್ಯವಾದಂಥದ್ದು ಇದು. ಅಂದರೆ ಇಂಗ್ಲೀಷರು ಭಾರತಕ್ಕೆ ಬರೋದಕ್ಕಿಂತ ಮುಂಚೆ ಕನ್ನಡ ಭಾಷೆ ಪ್ರಾಕೃತ ಭಾಷೆಯಿಂದ ಲಘು ಗುರು ಚಿಹ್ನೆಗಳನ್ನು ಸ್ವೀಕರಿಸಿತ್ತು. ಆವಾಗ ಲಘುವಿಗೆ ಎಲ್ ಕಾರವನ್ನು ಬಳಸ್ಕೊಳ್ತಾ ಇದ್ರು, ಗುರುವಿಗೆ ಯು ಕಾರವನ್ನು ಬಳಸ್ಕೊಳ್ತಾ ಇದ್ರು. ಆದರೆ ಇಂಗ್ಲೀಷರು ಬಂದ ಮೇಲೆ ಇಂಗ್ಲೀಷರು ಬಳಸಿರ್ತಕ್ಕಂಥ ಚಿಹ್ನೆಗಳಾಗಿರ್ತಕ್ಕಂತಹ ಲಘುವಿಗೆ ಯು ಕಾರವನ್ನು ಮತ್ತು ಗುರುವಿಗೆ ಮೈನಸ್ ಚಿಹ್ನೆಯನ್ನು ನಾವು ಬಳಸ್ಕೊಳ್ತೇವೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಭಾಗ. ಇದನ್ನು ನೀವು ಸರಿಯಾಗಿ ಅರ್ಥೈಸ್ಕೊಂಡು ಲಘು ಗುರುಗಳನ್ನು ಹಾಕುವುದನ್ನು ಪ್ರಾಕ್ಟೀಸ್ ಮಾಡಿ. ಮನೆಯೊಳಗೆ ಪದ್ಯಗಳಿಗೆ ನೀವು ಪ್ರಸ್ತಾರ ಹಾಕಿ ಗುರುಗಳಿಗೆ ತೋರಿಸಿ, ಆಗ ನಿಮಗೆ ಸರಿಯಾಗಿ ಅರ್ಥವಾಗ್ತದೆ. ಇಷ್ಟೇನಂದ್ರೆ ಇವತ್ತಿನ ಭಾಳ ಮುಖ್ಯವಾದ ಭಾಗ. ಇದು ನಿಮಗೆ ಅರ್ಥ ಆಯಿತು ಅಂತ ನಾನು ಭಾವಿಸ್ಕೊಂಡು ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.